ಶೃಂಗೇರಿಯಲ್ಲಿ ಉದ್ಘಾಟನೆಗೊಂಡಿತು ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಕಚೇರಿ. ರೈತರ ನೆರವಿಗೆ ಒಕ್ಕೂಟದಿಂದ ಹಲವು ಕಾರ್ಯಗಳು. ರೈತರ ನೆರವಿಗಾಗಿ ಅಸ್ತಿತ್ವಕ್ಕೆ ಬಂದ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ 3ನೇ ಕಚೇರಿ ಶೃಂಗೇರಿಯಲ್ಲಿ ಇಂದು ಉದ್ಘಾಟನೆಗೊಂಡಿತು. ನೂತನ ಕಚೇರಿಯನ್ನು ಒಕ್ಕೂಟದ ಕ್ಷೇತ್ರಾಧ್ಯಕ್ಷರಾದ ವಿಶ್ವನಾಥ್ ಗದ್ದೆಮನೆಯವರ ನೇತೃತ್ವದಲ್ಲಿ ಉದ್ಘಾಟನೆಗೊಂಡು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕ್ಷೇತ್ರ ರೈತ ಒಕ್ಕೂಟವು ರೈತರ ಹಿತ ಕಾಯಲು ಹಾಗೂ ರೈತರ ನೆರವಿಗಾಗಿ ನಡೆಸುತ್ತಿರುವ ಹಾಗೂ ಕಚೇರಿಯಲ್ಲಿ ಸಿಗುವ ಸೌಲಭ್ಯಗಳ ಬಗ್ಗೆ ವಿವರಿಸಲಾಯಿತು. ಈ ಶುಭ ಸಮಾರಂಭದಲ್ಲಿ ವಿಶ್ವನಾಥ್ ಗದ್ದೆಮನೆ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ವಿತರಿಸುತ್ತಿರುವ ಶೈಕ್ಷಣಿಕ ಪರಿಕರಗಳನ್ನು ಸಾಂಕೇತಿಕವಾಗಿ ವಿತರಿಸುವ ಮೂಲಕ ಶೃಂಗೇರಿ ತಾಲೂಕಿನಲ್ಲಿ ಈ ಕಾರ್ಯಕ್ಕೆ ಚಾಲನೆ ನೀಡಲಾಯಿತು. ಹೇಗಿತ್ತು ಕಾರ್ಯಕ್ರಮ, ಅತಿಥಿಗಳು ಏನಂದ್ರು ಎಲ್ಲವನ್ನು ನಮ್ಮೂರ್ ನ್ಯೂಸ್ನಲ್ಲಿ ನೋಡೋಣ ಬನ್ನಿ. ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶೃಂಗೇರಿಯ ಕ್ಷೇತ್ರ ರೈತ ಒಕ್ಕೂಟದ ಶೃಂಗೇರಿ ಶಾಖೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಿ.ಸಿ. ಶಂಕರಪ್ಪನವರು ಗೇರ್ಬೈ ಇವರು ದಯಮಾಡಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಗದ್ದೆಮನೆ ಇವರು ವೇದಿಕೆಯನ್ನ ಅಲಂಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ರೈತ ಒಕ್ಕೂಟದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶೃಂಗೇರಿ ಕ್ಷೇತ್ರದ ಶ್ರೀ ಎಸ್.ಎನ್. ರಾಮಸ್ವಾಮಿ ಶೆಟ್ಟಿಗದ್ದೆ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ಈ ಒಂದು ರೈತ ಒಕ್ಕೂಟದ ಕ್ಷೇತ್ರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಎ.ಎಸ್. ನಯನ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೆ ನಮ್ಮ ಈ ಒಂದು ಶೃಂಗೇರಿ ರೈತ ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ನರೇಂದ್ರ ಹೆಗಡೆ ಇವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈಗ ಇವತ್ತಿನ ಈ ಕಾರ್ಯಕ್ರಮ ಶೃಂಗೇರಿಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಉಭಯ ಜಗದ್ಗುರುಗಳ ಆಶೀರ್ವಾದ ಮತ್ತು ಶೃಂಗೇರಿಯ ಅಧಿದೇವತೆ ಆಗಿರ್ತಕ್ಕಂಥ ಶಾರದೆಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಈ ಒಂದು ಶಾರದಾ ನಗರದ ದೇವತೆ ಶ್ರೀ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ನಡೆಸಿದ್ದಾರೆ. ಈಗ ಸಭಾ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಈ ಕಾರ್ಯಕ್ರಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ವೇದಿಕೆ ಮೇಲೆ ಆಗಮಿಸುತ್ತಿದ್ದಾರೆ ರಾಘವೇಂದ್ರ ಕಿಂಗ್.
ಹಿಮರುಚಿ ಮಗುಟೆ ಒಲ್ಲಗೆ ವಿಗ್ರಹಸ್ಥೆ ಮಾತರ್ ಮಾತರ್ ನಮಸ್ತೆ ದಹರಹ ಜಡತಾ ದೇಹಿ ಬುದ್ಧಿ ಪ್ರಶಾಂತ ವಿದ್ಯೆ ವೇದಾಂತ ವೇದ್ಯೆ ಪರಿಣತ ಪಡಿತೆ ಮೋಕ್ಷದೆ ಮುಕ್ತಿ ಮಾರ್ಗೆ ಮಾರ್ಗಾತೀತ ಸ್ವರೂಪೇ ಭವ ಮಮ ವರದ ಶಾರದೆ ಶುಭ್ರಧಾರೆ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾನೆ ಮುತ್ತಾನೆ ಶಾರದೆ ದಯ ತೋರಿದೆ ಹವಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ ಬಿಳಿಯ ಕುಸುಮಗಳ ಮಾಲೆ ಕೊರಳಿರೆ ಬೆಳ್ಳಿ ವೀಣೆಯನ್ನು ನುಡಿಸಿ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ ಏಳು ಮಗುವ ಮೇಲೇಳು ಎಂದು ಹೊಸಬಾಳ ತಂದೆಯಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ಅಂಧಕಾರದಲ್ಲಿ ನೊಂದು ಬಳಲುತ್ತಿರೆ ಬಂದು ಕೈ ಅಡಿಗಿದೆ ಕಂದಯ್ಯ ಕೊಡುವೆ ಮುಂದೆ ದಾರಿದೆ ಎಂದು ನೀನೆ ನುಡಿದೆ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ತಂದೆ ತಾಯಿಯ ಪುಣ್ಯವೋ ನಾನೆಂದು ಮಾಡಿದ ಪೂಜೆಯೋ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆವೆನಮ್ಮ ಇಂದು ನಿನ್ನ ಕೃಪೆಯಿಂದ ನಾನು ಆನಂದ ಪಡೆವೆನಮ್ಮ ಶಾರದೆ ದಯ ತೋರಿದೆ ಶಾರದೆ ದಯ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾರೆ ಮುತ್ತಾರೆ ಶಾರದೆ 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 ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ ರಾಘವೇಂದ್ರ ಅವರಿಗೆ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಲಿಕ್ಕೆ ಬರ್ತಿದ್ದಾರೆ ಮೇನಾ ರಮೇಶ್ ಬೆಳಸಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಶಾರದಾ ಗುರುಭ್ಯೋ ನಮಃ. ಉಭಯ ಜಗದ್ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ ರೈತರ ಏಳಿಗೆಗಾಗಿ, ರೈತರ ಒಗ್ಗಟ್ಟಿಗಾಗಿ, ರೈತರ ಅಭಿವೃದ್ಧಿಗಾಗಿ ಅಸ್ತಿತ್ವಕ್ಕೆ ಬಂದಂಥ ಕ್ಷೇತ್ರ ಮಟ್ಟದ ರೈತ ಒಕ್ಕೂಟದ ತಾಲೂಕು ಶೃಂಗೇರಿ ತಾಲೂಕಿನ ಘಟಕದ ಉದ್ಘಾಟನೆ ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತಹ ರೈತ ಒಕ್ಕೂಟದ ತಾಲೂಕು ಅಧ್ಯಕ್ಷರು, ನಮ್ಮ ನಾಯಕರು ಆದ ಶ್ರೀಯುತ DC ಶಂಕರಪ್ಪನವರು ಗೇರ್ಬೈ, ಇವರಿಗೆ ಸೇರಿರುವಂಥ ಎಲ್ಲ ರೈತ ಅಭಿಮಾನಿಗಳ ಪರವಾಗಿ, ಒಕ್ಕೂಟದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಯುತ ವಿಶ್ವನಾಥ್ ಗದ್ದೆಮನೆಯವರಿಗೆ ಶೃಂಗೇರಿ ತಾಲೂಕು ರೈತ ಒಕ್ಕೂಟದ ಪರವಾಗಿ, ಇಲ್ಲಿ ಸೇರಿರುವ ರೈತರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಂದಿಗಿರುವಂತಹ ಕ್ಷೇತ್ರ ರೈತ ಒಕ್ಕೂಟದ ಗೌರವ ಅಧ್ಯಕ್ಷರು, ನಮ್ಮ ನಾಯಕರು ಆದ ಶ್ರೀಯುತ ರಾಮಸ್ವಾಮಿ ಶೆಟ್ಟಿಗದ್ದೆ, ಇವರಿಗೆ ತಾಲೂಕು ರೈತ ಒಕ್ಕೂಟದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮೊಂದಿಗಿರುವಂತಹ ಕ್ಷೇತ್ರ ರೈತ ಒಕ್ಕೂಟದ ಉಪಾಧ್ಯಕ್ಷರು, ಇಂದು ನಮ್ಮೊಂದಿಗಿದ್ದು ಪ್ರಾಸ್ತಾವಿಕ ನುಡಿಗಳನ್ನಾಡಲಿರುವಂತಹ ಶ್ರೀಯುತ AS ನಯನ ಅವರಿಗೆ ತಾಲೂಕು ರೈತ ಒಕ್ಕೂಟದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿರುವಂತಹ ತಾಲೂಕು ರೈತ ಒಕ್ಕೂಟದ ಗೌರವ ಕಾರ್ಯಾಧ್ಯಕ್ಷರು, ಸ್ನೇಹಿತರು ಆದ ಶ್ರೀಯುತ ನರೇಂದ್ರ ಹೆಗಡೆ, ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ
ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿ ಇದರ ಅಧ್ಯಕ್ಷರಾದ ಶ್ರೀಯುತ ರಾಮಕೃಷ್ಣರಾವ್ ಅಂಬ್ಳೂರ್ ಇವರ ಇರುವಿಕೆಯನ್ನು ಗುರುತಿಸಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ವಿವಿಧ ಸಂಘಟನೆಗಳ ಮುಖಂಡರು, ಅದಕ್ಕಿಂತ ಹೆಚ್ಚಿನದಾಗಿ ಸೇರಿರುವಂತಹ ರೈತ ಬಾಂಧವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗಿರುವಂತಹ ಮಾಧ್ಯಮ ಮಿತ್ರರು, ಪತ್ರಿಕಾ ಪ್ರತಿನಿಧಿಗಳು, ಇಲ್ಲಿ ಸೇರಿರುವಂತಹ ಪೋಷಕರು, ತಾಯಂದಿರು, ಮಕ್ಕಳು ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಸ್ವಾಗತಿಸಿದಂತಹ ಶ್ರೀ ಮೇನಾ ರಮೇಶ್ ಮೆಣಸೆ ಇವರಿಗೆ ಧನ್ಯವಾದಗಳು. ಇವತ್ತಿನ ಈ ಒಂದು ಕಾರ್ಯಕ್ರಮ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಕಾರ್ಯಕ್ರಮ. ಅದರ ಕೊಪ್ಪ ಮತ್ತು ಯಲ್ಲಾಪುರ ಶಾಖೆಗಳು ಉದ್ಘಾಟನೆಗೊಂಡಿತ್ತು. ಶೃಂಗೇರಿಯ ಈ ಒಂದು ಶಾಖೆಯನ್ನ ಇಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಏನು ವಿಚಾರಧಾರೆ ಇದೆ ಇದರ ಬಗ್ಗೆ ಪ್ರಾಸ್ತಾವಿಕವಾಗಿ ನುಡಿಗಳನ್ನಾಡಲಿಕ್ಕೆ ಕ್ಷೇತ್ರ ಉಪಾಧ್ಯಕ್ಷರಾಗಿರ್ತಕ್ಕಂಥ AS ನಯನ ಅವರು. ನಮಾಮಿ ಶಂಕರಾಚಾರ್ಯಂ ಸರ್ವಲೋಕೈಕ ಪೂಜಿತಂ ಭಜೆ ಶ್ರೀ ಭಾರತೀ ತೀರ್ಥಂ ಶ್ರೀ ಶಾರದಾ ಪೀಠ ಸಂತಿ ವಿದ್ಯಾ ವಿನಯ ಸಂಪನ್ನಂ ವಿತರಾಗಂ ವಿವೇಕಿನಂ ಒಂದೇ ವೇದಾಂತ ತತ್ವಜ್ಞಂ ಶ್ರೀ ಮಧುಶೇಖರ ಭಾರತಿ. ಆತ್ಮೀಯರೇ, ಶೃಂಗೇರಿ ಕ್ಷೇತ್ರದಲ್ಲಿ ಒಂದು ಸಂಚಲನವನ್ನು ಮೂಡಿಸಿರ್ತಕ್ಕಂತಹ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಶೃಂಗೇರಿ ತಾಲೂಕು ರೈತ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ DC ಶಂಕರಪ್ಪನವರೇ, ರೈತ ಒಕ್ಕೂಟದ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಗದ್ದೆಮನೆ ವಿಶ್ವನಾಥ್ರವರೇ, ಗೌರವಾಧ್ಯಕ್ಷರಾಗಿರ್ತಕ್ಕಂಥ ರಾಮಸಾಮಣ್ಣನವರೇ, ಹಾಗೂ ನಮ್ಮ ಆತ್ಮೀಯರು, ಸ್ನೇಹಿತರು, ಶೃಂಗೇರಿ ತಾಲೂಕು ರೈತ ಒಕ್ಕೂಟದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ನರೇಂದ್ರ ಹೆಗ್ಡೆ ಅವರೇ, ಅನೇಕ ಜನ ಹಿರಿಯರು ಇವತ್ತು ನಮ್ಮೊಟ್ಟಿಗೆ ಇಲ್ಲಿ ಉಪಸ್ಥಿತರಿದ್ದೀರಿ. ಅನೇಕ ಜನ ರೈತರಿದ್ದೀರಿ, ಪತ್ರಕರ್ತರಿದ್ದೀರಿ, ಬೇರೆ ಬೇರೆ ಸಂಘ ಸಂಸ್ಥೆಗಳು ಇಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದ್ದೀರಿ. ಇವತ್ತು ಬಂಧುಗಳೇ, ಒಂದೂವರೆ 2 ವರ್ಷದ ಹಿಂದೆ ಗದ್ದೆಮನೆ ವಿಶ್ವನಾಥ್ ಅಂತ ಹೇಳುವಂಥ ಹೆಸರು ಕಿವಿಗೆ ಬೀಳಲಿಕ್ಕೆ ಶುರುವಾಯಿತು. ನನಗೆ ಗೊತ್ತಿರಲಿಲ್ಲ ಗದ್ದೆಮನೆ ವಿಶ್ವನಾಥ್ ಯಾರು ಅಂತ ಹೇಳಿ. ಅಲ್ಲಿ ಕಾಮೂರ್ ಹತ್ರ ಒಂದು ಗದ್ದೆ ಮನೆ ಇದೆ. ಅಲ್ಲಿ ನಮ್ಮ ಅಮ್ಮನ ಸ್ವಂತ ಚಿಕ್ಕಮ್ಮನ ಕೊಟ್ಟಿದೆ. ಆ ಊರಿನವರು ಅಂತ ಅಂದ್ಕೊಂಡಿದ್ದೆ ನಾನು, ವೆಂಕಟೇಶ್ಪಟ್ಟ. ಆಮೇಲೆ ಗೊತ್ತಾಯ್ತು. ಕಳೆದ 1-2 ವರ್ಷಗಳಿಂದ ಈಚೆಗೆ ಶೃಂಗೇರಿ ಕ್ಷೇತ್ರದಲ್ಲಿ ಈ ರೈತ ಒಕ್ಕೂಟ ಮತ್ತೆ ಗದ್ದೆಮನೆ ವಿಶ್ವನಾಥ್ ಹೆಸರು ತುಂಬಾ ಚಾಲ್ತಿನಲ್ಲಿದೆ. ಬಂಧುಗಳೇ, ಈ ದೇಶದಲ್ಲಿ, ಸಮಾಜದಲ್ಲಿ, ರಾಜ್ಯದಲ್ಲಿ ನಮ್ಮ ಸುತ್ತಮುತ್ತ ಬಹಳ ಜನ ಹಣವಂತರಿದ್ದಾರೆ. ಬಹಳ ಅಂತ ಹೇಳಿದ್ರೆ ರಾಜಣ್ಣ ಕೆಲವರಿಗೆ ಗೊತ್ತೇ ಆಗುದಿಲ್ಲ ಎಷ್ಟು ಹಣ ಇದೆ ಅವರ ಹತ್ರ ಅಂತ, ಅವರಿಗೆ ಗೊತ್ತಿರೋದಿಲ್ಲ. ಅಷ್ಟೆಲ್ಲ ಹಣವಂತರಿದ್ದಾರೆ. ಆದ್ರೆ ಹೃದಯವಂತರು ಎಷ್ಟು ಜನ ಇದ್ದಾರೆ, ದಾನಿಗಳು ಎಷ್ಟು ಜನ ಇದ್ದಾರೆ, ಕೊಡುವಂತ ಮನಸ್ಥಿತಿಯವರು ಎಷ್ಟು ಜನ ಇದ್ದಾರೆ, ಇದನ್ನು ತಿಳ್ಕೊಳ್ಬೇಕಲ್ಲ ನಾವು. ಅದ್ಮೇಲೆ ನಾನು ಒಂದ್ಸರಿ ಒಕ್ಕೂಟದ ಸಭೆಯಲ್ಲಿ ಆತ್ಮೀಯವಾಗಿ ಮಾತಾಡ್ತಾ ಇದ್ದಾಗ ರಾಮಸಮಣ್ಣ ಹೇಳಿದರು, ಈ ವಿಶ್ವನಾಥ್ ಅವರು ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ಬೆಂಗಳೂರಿನ ಸುತ್ತಮುತ್ತ ಒಂದಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ, ದಾನ ಧರ್ಮ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗೊತ್ತಾದ್ಮೇಲೆ, ವಿಶ್ವನಾಥರ ಪರಿಚಯ ಆದ್ಮೇಲೆ ನಾನೇ ಹೇಳಿದೆ, ರಾಮಸಮಣ್ಣ ಹೇಳಿರೋ ಮಾತು, ಅಲ್ಲ ವಿಶ್ವನಾಥರೇ, ಬೆಂಗಳೂರಿನಲ್ಲಿ ದಾನ ಧರ್ಮ ಮಾಡಿದ್ರೆ ಹಂಚಿಗೆ ಎಷ್ಟು ಜನರಿಗೆ ಗೊತ್ತಾಗ್ತದೆ, ನಮ್ಮೂರಿಗೆ ಬನ್ನಿ, ನೀವು ಹುಟ್ಟಿದ ಊರಿಗೆ ಅನುಕೂಲ ಆಗ್ತದೆ. ಆ ನಂತರ ಅವ್ರು ಇಲ್ಲಿಗೆ ಬಂದಿರೋದು. ಅವ್ರಿಗೆ ಇಲ್ಲಿಗೆ ಬರಬೇಕು, ಈ ಥರದ್ದೇನೋ ಮಾಡಬೇಕು ಅನ್ನುವಂಥ ಉದ್ದೇಶ ಇರಲಿಲ್ಲ. ಅವರಲ್ಲೇ ಕೆಲಸ ಮಾಡ್ಕೊಂಡಿದ್ರು. ನಾವೆಲ್ಲ ಕರೆದಿದ್ದರಿಂದ ಬಂದಿದ್ದಾರೆ. ಇವತ್ತು ಬಹಳ ದೊಡ್ಡ ಮಟ್ಟದ ಚರ್ಚೆ, ವಿರೋಧಗಳು ಆಗ್ತಾ ಇದ್ದಾವೆ.
ಇಷ್ಟು ಜನರನ್ನ ಕೇಳ್ತೀನಿ, ಸಾರ್ವಜನಿಕರಿಗೂ ಪ್ರಶ್ನೆ ಮಾಡ್ತೀನಿ. ವಿಶ್ವನಾಥ್ ಅವರ ರೈತ ಒಕ್ಕೂಟ ಅವರ ಟ್ರಸ್ಟಿಂದ ಏನಾದರೂ ಸಮಾಜಘಾತಕ ಕೆಲಸ, ಸಮಾಜ ವಿರೋಧಿ ಕೆಲಸ ನಾವೇನಾದರೂ ಮಾಡಿದೀವ? ಇಲ್ಲ. ಎಲ್ಲೋ ಶಾಲಾ ಮಕ್ಕಳಿಗೆ ಅವರಿಗೆ ಅಗತ್ಯ ಇರ್ತಕ್ಕಂತಹ ಟ್ರ್ಯಾಕ್ ಶೂಟ್ಗಳನ್ನ, ಪುಸ್ತಕಗಳನ್ನ, ಚೀಲಗಳನ್ನ ಕೊಡ್ತಾ ಇದ್ದೀವಿ. ಅವರು ಸರ್ಕಾರಿ ಶಾಲೆಯಲ್ಲಿ ಓದ್ದವರು, ಅವ್ರಿಗೆ ಅನಿಸಿದೆ, ಅವ್ರ ಮನಸ್ಸಿಗೆ, ಅವ್ರ ಜೊತೆಗೆ ನಮಗೂ ಎಲ್ಲ ಅನಿಸಿದೆ. ಇವತ್ತು ಖಾಸಗಿ ಶಾಲೆಗಳ ಜೊತೆಗೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಪೈಪೋಟಿ ಮಾಡಲಿ, ಯಾಕೆ ಮಾಡಬಾರದು? ಇವತ್ತು ಅನೇಕ ಜನ ಎಲ್ಲೋ ಗ್ರಾಮಾಂತರದ ಹುಡುಗರು ಕ್ರೀಡಾಕೂಟಗಳನ್ನು ಮಾಡ್ತೀವಿ, ಇನ್ನೊಂದೇನೋ ಸಾಮಾಜಿಕ ಕೆಲಸಗಳನ್ನ ಮಾಡ್ತೀವಿ ಅಂತ ಹೇಳಿದಾಗ ಅವ್ರ ಕೈಲಾದ ಸಾಕಾರ ಮಾಡಿದ್ದಾರೆ. ತಪ್ಪೇನಿದೆ? ತಪ್ಪಿದ್ಯಾ? ಯಾರಾದ್ರೂ ಸಮಾಜ ವಿರೋಧಿಗಳಿಗೆ, ಸಮಾಜಘಾತಕ ಶಕ್ತಿಗಳಿಗೆ ದುಡ್ಡು ಕೊಟ್ಟಿದೀವ? ಇಲ್ಲ. ಯಾರೋ ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಅವರಿಗೆ ಆರೋಗ್ಯ ಸರಿ ಇಲ್ಲ, ಅವರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಒಂದು 5-10 ಸಾವಿರ ರೂಪಾಯಿ ಸಹಕಾರ ಮಾಡಿದ್ದಾರೆ. ಒಂದಷ್ಟು ಮಠ ಮಂದಿರಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಒಂದಷ್ಟು ಸಂಘ ಸಂಸ್ಥೆಗಳಿಗೆ ಅನುಕೂಲ ಆಗಿದೆ. ಸ್ವಾಮಿ, ನಾನು ಹೇಳೋದು, ಈ ಕ್ಷೇತ್ರದಲ್ಲಿ ಅನೇಕ ಜನ ಆಗ ಹೋಗಿದಾರಲ್ಲ, ನಾನು ಎಲ್ಲರಿಗೂ ಹೇಳೋದಿಲ್ಲ, ವಿರೋಧ ಮಾಡಿದವರಿಗೆ ಮಾತ್ರ ಈ ಮಾತು ಅನ್ವಯಿಸ್ತದೆ. ಯಾರ್ಯಾರು ಇದನ್ನು ವಿರೋಧ ಮಾಡಿದಿರಿ, ಮಾಡ್ತಾ ಇದ್ದೀರಿ, ನಿಮಗೆ ಅನ್ವಯಿಸ್ತದೆ. ನೀವು ಮಾಡಿ ಸ್ವಾಮಿ, ನಮ್ದೇನು ವಿರೋಧ ಇದೆ ಅದಕ್ಕೆ. ನಾವು ಸಂತೋಷವಾಗಿ, ನೀವು ಆ ಥರದ್ದೇನಾದ್ರು ಕಾರ್ಯಕ್ರಮ ಮಾಡಿ ನಮ್ಮನ್ನು ಕರೆದ್ರೆ ರೈತ ಒಕ್ಕೂಟದ ಎಲ್ಲ ಪ್ರತಿನಿಧಿಗಳು ನಾವಲ್ಲಿ ಬಂದು ಕೂತ್ಕೊಳ್ತೀವಿ, ಚಪ್ಪಾಳೆ ಹೊಡಿತೀವಿ, ನಿಮ್ಮನ್ನು ಬೆಂಬಲಿಸ್ತೀವಿ. ಅದು ಬಿಟ್ಟು ಈ ಥರ ವಿರೋಧ ಮಾಡ್ಲಿಕ್ಕೆ ಹೋಗ್ಬಿಡಿ. ನೋಡಿ, ಇಲ್ಲಿ ನನ್ನನ್ನು ಸೇರಿದಾಗ ಅನೇಕ ಜನ ಇದ್ದಾರೆ. ಇಲ್ಲಿ ನಮ್ಮ ಚೇತನ ಹೆಗಡೆ ಇದ್ದಾನೆ, ವೆಂಕಟೇಶ್ ಭಟ್ರು ಇದ್ದಾರೆ, ಹಾಗೆ ತುಂಬಾ ಜನ, ಒಂದು 2-3 ಹೆಸರು ಎದುರುಗಡೆ ಕಂಡವ್ರನ್ನ ಹೇಳಿದೆ. ನಾವೆಲ್ಲ ಸಮಾಜದಲ್ಲಿ ನಮ್ಮನ್ನು ವಿರೋಧ ಮಾಡಿದ್ರಿಂದಲೇ ಈ ಮಟ್ಟಕ್ಕೆ ಬೆಳೆದು ನಿಂತಿದ್ದೀವಿ. ನಮ್ಮನ್ನು ಮೊದಲಿಂದಲೂ ಬೆಂತಟ್ಟು ಬಂದಿದ್ರೆ ಈ ತರ ಬೆಳೀತಿರ್ಲಿಲ್ಲ. ಹಾಗಾಗಿ ಎಷ್ಟು ವಿರೋಧ ಮಾಡ್ತಿರೋ ಅಷ್ಟು ನಾವು ಬೆಳಿತೀವಿ. ಆದ್ರೆ ನಾವು ಒಂದೇ ಹೇಳೋದು, ಒಳ್ಳೆ ಕೆಲಸ, ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸವನ್ನ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ನಮಗೆ ಇವತ್ತಿನವರೆಗೆ ಯಾವುದೇ ರೀತಿಯ ರಾಜಕೀಯ ಆಶೋತ್ತರಗಳು ನಮ್ಮ ಹತ್ರ ಇಲ್ಲ. ಮುಂದಿನ ಹೇಳಲಿಕ್ಕೆ ಆಗೋದಿಲ್ಲ. ದೈವಾನುಕೂಲ ಯಾರ ಹಣೆಯಲ್ಲಿ ಏನ್ ಬರ್ದಿದೋ ಯಾರಿಗೆ ಗೊತ್ತು. ಅದು ಯಾಕೆ ಆಗಬಾರ್ದು ಅಂತ ಅನಿಸ್ತಾ ಇದೆ. ಈಗ ಈ ವಿರೋಧ ಎಲ್ಲ ನೋಡಿದ್ರೆ ಆ ರೀತಿಯ ಮನಸ್ಥಿತಿನೂ ನಮಗೆ ಬರ್ತಾ ಇದೆ. ಯಾಕೆ ಆಗಬಾರ್ದು? ಅದರ ಆ ರೀತಿಯ ಉದ್ದೇಶದಿಂದ ಕೆಲಸವನ್ನ ಮಾಡ್ತಾ ಇಲ್ಲ. ಸಮಾಜದಲ್ಲಿ ಒಂದಷ್ಟು ಒಳ್ಳೇದಾಗ್ಲಿ, ಒಂದಷ್ಟು ಸಂಘ ಸಂಸ್ಥೆಗಳು ಬೆಳೀಲಿ, ಸರ್ಕಾರಿ ಶಾಲೆಯ ಮಕ್ಕಳು ಚೆನ್ನಾಗಿ ಓದ್ಲಿ. ಯಾರೋ ಸ್ವಲ್ಪ ಸಂಕಷ್ಟದಲ್ಲಿದ್ದಾರೆ ಅಲ್ಲ, ಈ ಕ್ಷೇತ್ರದಲ್ಲಿ ಎಷ್ಟು ಜನರ ಮನಸ್ಥಿತಿನಲ್ಲಿದ್ದು ಅಲ್ಲಿ ಯಾರೋ ಆನೆ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ, ಅವ್ರ ಮನೆಗೆ ಹೋಗಿ ಹಣ ಕೊಡ್ಬೇಕಂತ ಎಷ್ಟು ಜನರಿಗೆ ಅನಿಸ್ತು? ಕೊಡಬಹುದಿತ್ತಲ್ಲ ನೀವು ಮೊದಲೇ ಹೋಗಿ. ಈ ತರದ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಬೇಕು. ರೈತ ಪರ ಆಗಿರ್ತಕ್ಕಂತಹ ಚಿಂತನೆಗಳನ್ನ ಮಾಡಬೇಕು. ಇವತ್ತು ಅನೇಕ ಸಮಸ್ಯೆಗಳಿದೆ. ನಾನು ಹೇಳೋದು, ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ, ಎಲ್ಲರೂ ಒಟ್ಟಾಗಿ ಸಮಸ್ಯೆಗಳ ಕಡೆ ಹೋರಾಟ ಮಾಡೋಣ. ರಾಜ್ಯದ ಮುಖ್ಯಮಂತ್ರಿಗಳು ನಿನ್ನ ವಿಧಾನಸಭೆಯಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ, ಸಮಸ್ಯೆಯನ್ನ ಎದುರಿಸ. ನಮಗೆಲ್ಲ ಬಹಳ ಖುಷಿ ಆಯ್ತು ಅವರ ಭಾಷಣವನ್ನು ನೋಡಿ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕರೆ ಕೊಟ್ಟಿರ್ತಕ್ಕಂಥ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಹಾಗೆ ಈ ತಾಲೂಕಿನ ಕ್ಷೇತ್ರದ ರೈತ ಒಕ್ಕೂಟ ಕೂಡ ನಿಮ್ಮ ಜೊತೆಗೆ ಇದ್ದು ಈ ತಾಲೂಕಿನ ಕ್ಷೇತ್ರದ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ ಅಂತಲ್ಲ, ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಹೋರಾಟದ ದಿಕ್ಕಿನಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ಈ ಶೃಂಗೇರಿನಲ್ಲಿ ನಮ್ಮಲ್ಲಿ ಕ್ಷೇತ್ರ ಒಕ್ಕೂಟ ರಚನೆ ಆದ್ಮೇಲೆ ಕೊಪ್ಪ ತಾಲೂಕಿನಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ, ಸುವ್ಯವಸ್ಥಿತವಾಗಿರ್ತಕ್ಕಂಥ ಕಚೇರಿ ಇತ್ತು. ನರಸಿಂಹರಾಜಪುರದಲ್ಲಿ ಇತ್ತು, ಶೃಂಗೇರಿನಲ್ಲಿ ಇರಲಿಲ್ಲ. ಅದು ವಿಶ್ವನಾಥ್ ಅವರಿಂದ ಆಗಿರ್ತಕ್ಕಂಥ ಪ್ರಮಾದ ಅಲ್ಲ, ನಾವೇ ಮಾಡಿರೋದು. ಅವರು ನಮಗೆ 1 ವರ್ಷದಿಂದ ಹೆಚ್ಚು ಕಡಿಮೆ ಅಥವಾ 6-8 ತಿಂಗಳಿಂದ ಹೇಳ್ತಾ ಇದ್ರು, ಸುಸಜ್ಜಿತವಾಗಿರ್ತಕ್ಕಂಥ ಏನು ಒಂದು ಕಚೇರಿ ನೋಡಿ ನೀವು ಅಂತ. ನಮಗೆ ಸ್ವಲ್ಪ ಜಾಗ, ನಮಗೆ ಹೊಂದಾಣಿಕೆ ಆಗುವಂಥ ಜಾಗ ಸಿಕ್ಕಿದೆ ಇವತ್ತು. ಹಾಗಾಗಿ ಇವತ್ತು ನಾವು ಇಲ್ಲಿ ಆಫೀಸಲ್ಲಿ ಏನ್ ಮಾಡ್ತೀವಿ, ಯಾರಿಗೋ ಬಡವರಿಗೆ ಪಾಣಿ ಕೊಡ್ತೀವಿ, ಇನ್ಯಾರಿಗೂ ತೊಂದರೆ ಆದವರಿಗೆ 4 ಜನರಿಗೆ ಅರ್ಜಿ ಬರೆದು ಕೊಡ್ತೀವಿ, ಅಥವಾ ಇಲ್ಲಿ ಯಾರಾದರೂ ನಮ್ಮವರು ಇದ್ದವರು, ಯಾರಾದರೂ ರೈತರು, ಸಾರ್ವಜನಿಕರು ಬಂದರೆ ಅವ್ರ ಜೊತೆಗೆ ಆಫೀಸಿಗೆ ಹೋಗುವಂಥದ್ದು, ಫೋನ್ ಮಾಡುವಂಥದ್ದು, ಈ ಥರದ ಕೆಲಸಗಳನ್ನು ಮಾಡ್ತೀವಿ. ಬಿಟ್ಟರೆ ಯಾವುದೇ ರಾಜಕೀಯ ಚಟುವಟಿಕೆಯ ಕಚೇರಿ ಅಲ್ಲ ಇದು. ಹಾಗಾಗಿ ಈ ಕಚೇರಿಯ ಸದ್ಬಳಕೆ ಆಗಲಿ. ಇವತ್ತು ಈ ಕಚೇರಿಯ ಉದ್ಘಾಟನೆ ಆಗ್ತಿದೆ. ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ವಿಶ್ವನಾಥರು ಕೆಲಸ ಮಾಡ್ತಿದ್ದಾರೆ. ಅವರ ಟ್ರಸ್ಟ್ ಹೆಸರಿನಲ್ಲಿ ಇವತ್ತು
ನಾನು ಹೇಳಿದ ಹಾಗೆ ಮೊದಲೇ ಹೇಳಿದೆ, ಹಣವಂತರು ಬಹಳ ಜನ ಇದ್ದಾರೆ, ಕೊಡುವ ಮನಸ್ಥಿತಿ ಎಷ್ಟು ಜನರಿಗಿದೆ. ಈ ದುಡ್ಡಿನೆಲ್ಲ ಸಾರ್ವಜನಿಕರಿಗೆ ಕೊಡಬೇಕಂತ ಏನು, ಅವರು ಆರಾಮಾಗಿ ಊರು ತುಂಬ ಇಡೀ ಕ್ಷೇತ್ರದಲ್ಲಿ ಕಂಡುಕೊಂಡಲ್ಲೆಲ್ಲ ಆಸ್ತಿ ಕೊಂಡ್ಕೊಂಡು ಆರಾಮಾಗಿ ಇರ್ಬೋದಿತ್ತು. ಯಾಕೆ ಕೊಡಬೇಕು ಸಾರ್ವಜನಿಕರಿಗೆ ಅಲ್ವಾ? ಅವ್ರು ಏನೋ ಸಮಾಜದಿಂದ ನಾನು ಪಡೆದಿದ್ದೇನೆ ಒಂದಷ್ಟು ಸಮಾಜಕ್ಕೆ ಕೊಡಬೇಕು ಅಂತ ಮನಸ್ಥಿತಿನಲ್ಲಿ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಮುಂದಿನ ದಿವಸ ನೀವೆಲ್ಲರೂ ಕೈ ಜೋಡಿಸಿ ಸಹಕರಿಸಿ ಅಂತ ಹೇಳ್ತಾ ಅನೇಕ ಜನ ಸ್ನೇಹಿತರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ರಾಜ್ಯ ಮಟ್ಟದ ಕಲಾವಿದರು, ಹಿಂದೆ ಯಕ್ಷಗಾನ ಮತ್ತು ನಾಟಕ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ಗೌರವಾನ್ವಿತ ರಮೇಶ್ ಬೇಗಾರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ತುಂಬ ಸಂತೋಷ ಆಯಿತು. ನಮ್ಮ ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರು BL ರವಿಕುಮಾರ್ ಆದಿಯಾಗಿ ಅನೇಕ ಜನ ಸ್ನೇಹಿತರು, ಅವರಿಬ್ಬರ ಹೆಸರನ್ನು ಹೇಳಿದ್ದೀನಿ, ಅವರು ಸೇರಿದಾಗ ಅನೇಕ ಜನ ಸ್ನೇಹಿತರು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಭರತ್ ಗಿಣಕಲ್ ಬಂದಿದ್ದಾರೆ. ಹೀಗೆ ಅನೇಕ ಜನ ನಮ್ಮೊಟ್ಟಿಗೆ ಕೈ ಜೋಡಿಸಿದರೆ ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಒಳ್ಳೆಯ ಉದ್ದೇಶದಿಂದ ಈ ಒಂದು ಕಚೇರಿಯನ್ನು ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ, ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇದರಿಂದ ಒಳ್ಳೆಯದಾಗಲಿ ಅಂತ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ, ನಮಸ್ಕಾರಗಳನ್ನು ಹೇಳಿ ನಾನು ಮಾತಾಡ್ತೀನಿ. ಪ್ರಾಸ್ತಾವಿಕ ನುಡಿಯನ್ನಾಡಿದ ಎಸ್ ನಯನ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಮಾಹಿತಿಗಳನ್ನು ನೀಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ರೈತ ಬಾಂಧವರೇ, ಶೃಂಗೇರಿ ಕ್ಷೇತ್ರ ಮಟ್ಟದಲ್ಲಿ ಸುಮಾರು 16,000 ಮಕ್ಕಳಿಗೆ ಕಲಿಕಾ ಪೂರಕವಾದಂತಹ ಸಮವಸ್ತ್ರ ಇರ್ಬೋದು, ಬ್ಯಾಗ್ ಇರ್ಬೋದು, ಅಥವಾ ಟ್ರ್ಯಾಕ್ ಶೂಟ್ಗಳಿರ್ಬೋದು, ಇವುಗಳನ್ನು ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ. ಈಗಾಗಲೇ ಕೊಪ್ಪ ಮತ್ತು ಎನ್ನಾರ್ಪುರ ತಾಲೂಕಿನ ಕೆಲವು ಶಾಲೆಗಳನ್ನು ಮುಗಿದಿದೆ. ಶೃಂಗೇರಿಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ಸಾಂಕೇತಿಕವಾಗಿ ಬಂದಿರತಕ್ಕಂಥ 2 ಶಾಲೆಯ ಮಕ್ಕಳಿಗೆ ಇವತ್ತು ಈ ಒಂದು ಸವಲತ್ತನ್ನು ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ ಅವರ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕಳೆದ 13 ವರ್ಷಗಳಿಂದ ಎಲೆಮರೆಯ ಕಾಯಿ ಅನ್ನುವ ಹಾಗೆ, ನಾವು ಈಗ 2-3 ವರ್ಷದಿಂದ ಅವರ ಹೆಸರು ಕೇಳಿರ್ಬೋದು, ಆದರೆ 13 ವರ್ಷಗಳಿಂದ ಅವರು ಈ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಹಲವು ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳಿಗೆ ಅನುಕೂಲ ಮಾಡಿದ್ದಾರೆ. ಹಾಗೆ ಎಲ್ಲ ಸಹಾಯಗಳನ್ನು ನೀಡ್ತಾ ಬಂದಿರತಕ್ಕಂಥ ಇವರು ಯಾವುದೇ ರಾಜಕೀಯ ಉದ್ದೇಶವಿಲ್ಲದೆ ಈ ಒಂದು ಸಂಘವನ್ನ, ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮಗೆ ಈಗಾಗಲೇ ಪ್ರಾಸ್ತಾವಿಕ ನುಡಿಯಾಡಿದ ಶ್ರೀಯುತ AS ನಯನ ಜಿಲ್ಲಾ ಕ್ಷೇತ್ರ ಉಪಾಧ್ಯಕ್ಷರು ಇವರಿಗೆ ವಂದನೆಯನ್ನು ಸಲ್ಲಿಸ್ತಾ, ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ, ಈ ಒಂದು ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮ ಶ್ರೀಯುತ ವಿಶ್ವನಾಥ್ ಗೆದ್ದೆಮನೆ ಅಧ್ಯಕ್ಷರು, ಕ್ಷೇತ್ರ ರೈತ ಒಕ್ಕೂಟ ಹಾಗೂ ಎಲ್ಲ ಅತಿಥಿ ಅಭ್ಯಾಗತರಿಂದ ದೀಪವನ್ನು ಬೆಳಗುವುದರ ಮೂಲಕ ಉದ್ಘಾಟನೆಯನ್ನು ಮಾಡ್ತಾರೆ. ಇದಾದ ನಂತರ ರೈತ ಗೀತೆ ಇದೆ, ಅದನ್ನು ಸಹ ನಡೆಸಿಕೊಡ್ಲಿಕ್ಕೆ ಶ್ರೀಯುತ ರಾಘವೇಂದ್ರ ಅವರು ಇಲ್ಲಿ ನಮ್ಮ ಜೊತೆಗಿದ್ದಾರೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲಿ. ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೆಚ್ಚಿನ ಫಲ ಸಾಧನವು. ಕಷ್ಟಗಳನ್ನವ ನುಡಿಯುವ ನಿಜಾಗಿ
ಯೋಗಿಯ ನೋಡಲಿ ಲೋಕದೊಳಿನೇ ನಡೆಯುತ್ತಲಿರಲಿ ತನ್ನಿ ಕಾರ್ಯವ ಬಿಡನೆಂದು ರಾಜಗಳು ನಿಧಲಿ ರಾಜಗಳಳಿಯಲ್ಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಬಿತ್ತುಳುವುದನವ ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಬಾಳಿತು ನಮ್ಮಿನ ಗದಿಗದ ಸಿರಿ ಮಲ್ಲು ನೇಗಿಲಿನಾಶಯದಿ ನೇಗಿಲ ಹಿಡಿದ ಕೈಯಾದಾರದಿ ದೊರೆಗಳು ಗರ್ಭದೊಳಾಡಿದರು ನೇಗಿಲ ಬರದಳು ವೀರರು ಮೆರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಶಿಲ್ಪಿಗಳೆಸೆದರು ಕವಿಗಳು ಬರೆದರು ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಉಳುವ ಯೋಗಿಯ ನೋಡಲಿ ಯಾರೂ ಒಲಿಯದ ನೇಗಿಲ ಯೋಗಿಯು ಲೋಕಕ್ಕೆ ಅನ್ನುವನಿಯುವನು ಹೆಸರನ್ನು ಬಯಸದೆ ಅನಿಸುತ್ತ ಕೆಳಸದೆ ದುಡಿಯುವನು ಗೌರವಗಾದಿಸದೆ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ನೇಗಿಲ ಮೇಲೆ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲಿ 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 ಉಳುವ ಯೋಗಿಯ ನೋಡಲಿ. ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರೈತಗೀತೆ ಹಾಡಿದ ರಾಘವೇಂದ್ರ ಅವರಿಗೆ ವಂದನೆಗಳು. ಈಗ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷರು ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ರೂವಾರಿಗಳು ಆಗಿರ್ತಕ್ಕಂಥ ಶ್ರೀ ವಿಶ್ವನಾಥ್ ಗದ್ದೆಮನೆ ಇವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆ ಮೇಲಿರುವ ಗಣ್ಯರೇ, ರೈತ ಬಾಂಧವರೇ, ಹಿರಿಯರೇ, ನಿಮ್ಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇವತ್ತು ತುಂಬಾ ಖುಷಿ ಆಗ್ತಿದೆ. ಏನಕ್ಕೆ ಹೇಳಿದ್ರೆ ಒಂದು ಕಚೇರಿ, ರೈತ ಒಕ್ಕೂಟ ಕಚೇರಿ ಉದ್ಘಾಟನೆ ಸಮಾರಂಭ ಈ ತರ ಅದ್ದೂರಿಯಾಗಿರುತ್ತೆ ಅನ್ನೋದು ಅನ್ಕೊಂಡಿರ್ಲಿಲ್ಲ. ತುಂಬಾ ಅದ್ದೂರಿಯಾಗಿ ಮಾಡಿದ್ದಾರೆ. ಇಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಈ ತಾಲೂಕು ಕಚೇರಿ ಓಪನ್ ಮಾಡಬೇಕು ಅನ್ನೋದು ಆಸೆ 6 ತಿಂಗಳಿಂದಲೇ ಇತ್ತು. ಸ್ವಲ್ಪ ತಡವಾಯಿತು. ನಾನು ಇಲ್ಲಿ ಹೇಳಕ್ ಬಯಸೋದು 2 ವಿಚಾರ. ಒಂದು, ನಮ್ಮ ಈ ರೈತ ಒಕ್ಕೂಟ ಏನಕ್ಕೆ ಹುಟ್ಕೊಳ್ತು, ಅದ್ರ ಉದ್ದೇಶ ಏನು, ಅದ್ರ ಹಿಂದಿನ ಯಾವ ಉದ್ದೇಶಕ್ಕಾಗಿ ಮತ್ತೆ ಇದರಿಂದ ರೈತರಿಗೆ ಯಾವ ತರ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ 1-2 ಮಾತನಾಡ್ತೇನೆ. ನಾವು ಈ ಹೋದ ವರ್ಷ ಅಂದ್ರೆ ನಮ್ಮಲ್ಲಿ ಏನು ನಯನಣ್ಣ ಅವ್ರು ಹೇಳಿದಾಗೆ ನಾವು ಹಿಂದಿನಿಂದ ಒಂದು 13 ವರ್ಷದಿಂದ ನಮ್ಮ ಕೈಲಾಗಿದ್ದು ಏನು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ನಮ್ಮ ಊರಿನ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ನಮ್ಮ ಕೈಲಾಗಿದ್ದ ಒಂದು ಸಹಾಯ ಮಾಡ್ಕೊಂಡು ಬರ್ತಾ ಇದ್ವಿ. ಯಾರಿಗೆ ಕಷ್ಟ ಇದೆ ಅಥವಾ ಶಿಕ್ಷಣ ಕ್ಷೇತ್ರ ಇರ್ಬೋದು, ಇನ್ಯಾವುದರ ಆರೋಗ್ಯ ಕ್ಷೇತ್ರ ಇರ್ಬೋದು, ಅಥವಾ ಇನ್ನಿತರ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಬರ್ತಾ ಇದ್ವಿ. ಹೋದ ವರ್ಷ ಇದೇ ರೀತಿಯಾಗಿ ನಾವು ಕುತ್ಕೊಂಡು ಯೋಚನೆ ಮಾಡುವಾಗ ನಯನಣ್ಣ ಅವರು ಮತ್ತೆ ಇವರು ಏನು ಹಿರಿಯರೆಲ್ಲ ಅವರ ಸಲಹೆ ಮೇರೆಗೆ
ಶಿಕ್ಷಣ ಕ್ಷೇತ್ರದ ಬಗ್ಗೆ ನಾವು ಒಲವು ಕೊಟ್ಟು ನಮ್ದೊಂದು ಪೇಜ್ ಕ್ರಿಯೇಟ್ ಮಾಡ್ತೀವಿ. ಏನಂತ ಹೇಳಿದ್ರೆ ವಿಶ್ವನಾಥ್ ಅಭಿಮಾನಿ ಬಳಗ ಅಂತ ಹೇಳಿ ಒಂದು ಪೇಜ್ ಕ್ರಿಯೇಟ್ ಮಾಡಿ, ಯಾರಿಗೆ ಈ ಶಿಕ್ಷಣದಲ್ಲಿ ಏನಂದ್ರೆ ಏನ್ ಗೌರ್ಮೆಂಟ್ ಶಾಲೆ ಇದೆ, ಗೌರ್ಮೆಂಟ್ ಶಾಲೆಯಲ್ಲಿ ನಿಮ್ಗೆ ಏನ್ ಪರಿಕರಗಳು ಬೇಕು, ಪರಿಕರಗಳು ಬೇಕು ಅಂತ ಕೇಳಿದಾಗ ಎಲ್ಲಾ ಶಾಲೆಯಲ್ಲೂ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ಯೂನಿಫಾರ್ಮು ಮತ್ತೆ ಬ್ಯಾಗು ಮತ್ತೆ ಈ ತರ ಇದು ಗೌರ್ಮೆಂಟ್ ಅವರು ಒಂದು ಜೊತೆ ಕೊಡ್ತಾರೆ. ಅದನ್ನ ಸ್ಟಿಚ್ ಮಾಡ್ಲಿಕ್ಕೆ ಕೆಲ ಬಡ ಮಕ್ಕಳಿಗೆ ಆಗ್ತಾ ಇಲ್ಲ, ಹಾಗಾಗಿ ಅವರು ಸ್ಟಿಚ್ ಮಾಡ್ಕೊಳಕ್ ಆಗಿರೋ ಪರಿಸ್ಥಿತಿ ಇದೆ. ಅದ್ರ ಬಗ್ಗೆ ನೀವು ಚಿಂತನೆ ಮಾಡಬಹುದು ಅಂದಾಗ ನಾವು ಅವ್ರ ಡಿಮ್ಯಾಂಡ್ ಮೇರೆಗೆ ಒಂದು 5 ಶಾಲೆಗಳನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಪ್ರತಿ ಶಾಲೆಗೂ ಭೇಟಿ ಕೊಟ್ಟು ನಾವು ಯೂನಿಫಾರ್ಮ್ ಎಲ್ಲ ಹಾಕ್ಲಿಕ್ಕೆ ಶುರು ಮಾಡಿದಾಗ ನಾವು ಆ ಊರೂರಿಗೆ ಭೇಟಿ ಕೊಟ್ಟಾಗ ನಮ್ಮಲ್ಲೊಂದು ಇದು ಕಾಣ್ತದೆ, ಏನಂದ್ರೆ ರೈತರಿಗೆ ಏನೇನು ಸಮಸ್ಯೆ ಇದೆ ಅನ್ನೋದ್ರ ಬಗ್ಗೆ ಅವಲೋಕಿಸ್ತಾ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಬಂದಾಗ ರೈತರಲ್ಲಿ ಏನೇನು ಸಮಸ್ಯೆ ಇದೆ, ನಮ್ಮ ಮಲೆನಾಡು ಭಾಗದ ರೈತರಲ್ಲಿ ಇರುವಂತಹ ಸಮಸ್ಯೆ ಒಂದು ಅರಣ್ಯದ ಬಗ್ಗೆ, ಅರಣ್ಯಕ್ಕೂ ಮತ್ತೆ ರೈತರಿಗೆ ಇರುವಂತಹ ಸಮಸ್ಯೆ, ಅದೇ ರೀತಿ ಕಂದಾಯ ಇಲಾಖೆಗೂ ಮತ್ತೆ ರೈತರಿಗೆ ಇರುವಂತಹ ಸಮಸ್ಯೆ, ಅದನ್ನ ಯಾವ ತರ ಬಗೆಹರಿಸಬಹುದು, ಈಗ ರೈತರಿಗೆ ಬಗೆಹರಿಸಲಿಕ್ಕೆ ಅಥವಾ ಅವ್ರಿಗೆ ಯಾವ ತರ ಕಷ್ಟ ಇದೆ ಅನ್ನೋದಾಗ ಚಿಂತನೆ ಮಾಡಿದಾಗ ನಮ್ಗೆ ಅನ್ಸಿದ್ದು ರೈತರಲ್ಲಿ ಅಂದ್ರೆ ಸಣ್ಣ ರೈತರು ಇದ್ದಾರೆ, ಎಲ್ಲರೂ ಹೇಳ್ತಾ ಇಲ್ಲ, ಪ್ರತಿ ಸಣ್ಣ ರೈತರು 10 ಎಕರೆ ಕೆಳಗಡೆ ಇರುವಂತವರಿಗೆ ಈಗೇನು ನಮ್ಮಲ್ಲಿ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಥವಾ ಗೌರ್ಮೆಂಟ್ ಏನು ಹೊಸ ನೋಟಿಫಿಕೇಶನ್ಗಳು ಮಾಡಿದ್ದಾರೆ, ಸೆಕ್ಷನ್ 4 ಇರ್ಬೋದು ಅಥವಾ ಇದು ಡೀಪ್ ಫಾರೆಸ್ಟ್ ಇರ್ಬೋದು, ಮತ್ತೆ ನಮ್ಮ ಗೌರ್ಮೆಂಟ್ ಅಲ್ಲಿ ಹಕ್ಕುಪತ್ರ ಕೊಟ್ಟಿದ್ದಾರೆ, ಕೋಡಿ ಮಾಡಿ ಖಾತಾ ಮಾಡಿ ಕೊಡ್ತಾ ಇಲ್ಲ, ಆ ತರ ಎಲ್ಲ ಸಮಸ್ಯೆ ಇದೆ. ಆ ಸಮಸ್ಯೆ ಬಗೆಹರಿಸಬೇಕಂತ ಹೇಳಿದ್ರೆ ಅವರು ಕೋಡಿಗೆ ಹೋಗ್ಬೇಕಂತ ಹೇಳಿದ್ರೆ ಇಲ್ಲಿ ADLR ಅಪ್ಲೈ ಮಾಡಿ DDLR ಹೋಗ್ಬೇಕಾಗ್ತದೆ, DDLR ಆಫೀಸ್ ಚಿಕ್ಕಮಗಳೂರಿಗಿದೆ, AC ಆಫೀಸಿಗೆ ಹೋಗ್ಬೇಕು, ಏನಾದ್ರು ಒಂದು ಸಮಸ್ಯೆ ಇದೆ ಅಂತ ಹೇಳಿದಾಗ ಅವರು ಇಲ್ಲಿ ಭಾಗದವರು ಚಿಕ್ಕಮಗಳೂರಿಗೆ ಹೋಗ್ಬೇಕಾಗ್ತದೆ, ನಮ್ಮ ನರಸಿಂಹರಾಜಪುರ ಭಾಗದವರು ತರೀಕೆರೆಗೆ ಹೋಗ್ಬೇಕಾಗ್ತದೆ. ತರೀಕೆರೆಗೆ ಹೋಗ್ಬೇಕಂದ್ರೆ ನಮ್ಗೆ 60-70 ಕಿಲೋಮೀಟರ್ ಹೋಗ್ಬೇಕಿತ್ತು. ಅವರು ಯಾರು ರೈತರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೆ ಆಗಂತ ಸಮಸ್ಯೆ ಕೋಡಿಗೆ ಅಪ್ಲೈ ಮಾಡಿದ್ರೆ ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ NOC ತಗೊಂಡ್ಬರ್ಬೇಕಾಗ್ತದೆ. ಅದೇ ರೀತಿಯಾಗಿ ಅಲ್ಸಿ ಅವರಿಗೆ ಕೋಡಿ ಆಗ್ತಾ ಇಲ್ಲ, ಅಣ್ಣ ತಮ್ಮ ಪಾರ್ಟಿಷನ್ ಆಗ್ತಾ ಇಲ್ಲ, ಅಥವಾ ಏನೋ ಕಷ್ಟ ಪರಿಸ್ಥಿತಿ ಇದ್ದಾಗ ಅವ್ರು ಅದನ್ನ ಸೇಲ್ ಮಾಡ್ಬೇಕು ಅಂದಾಗ್ಲೂ ಅವರಿಗೆ ಕಷ್ಟ ಇದೆ. ಏನೋ ಎಲ್ಲರಿಗೂ ಕಷ್ಟ ಬಂದೇ ಬರ್ತದೆ, ಯಾರೋ ಒಬ್ರಿಗೆ ಮಾರ್ಬೇಕು ಅಂದಾಗ ಈಗ ಹಕ್ಕುಪತ್ರ ಕೊಟ್ಟಿರ್ತಾರೆ, ಖಾತಾ ಆಗಿರ್ತದೆ, ಅದು ಗೋಮಾಳದಲ್ಲಿ ಇರ್ತದೆ, ಅದನ್ನ ಮಾರ್ಬೇಕು ಅಂದಾಗ ಅವರಿಗೆ ಸಪರೇಟ್ ಆಗಿ ಕೋಡಿ ಆಗಿರೋದಿಲ್ಲ. ಸೊ ಇಂಥ ಎಲ್ಲ ಸಮಸ್ಯೆ ನೋಡಿದಾಗ ಯಾಕೆ ನಾವು ಅವ್ರ ಬಗ್ಗೆ ಅವ್ರ ಬೆನ್ನೆಲುಬಾಗಿ ನಿಲ್ಲಬಾರದು. ಆಮೇಲೆ ಅದೇ ರೀತಿಯಾಗಿ ಡೀಪ್ ಫಾರೆಸ್ಟ್ ಬಗ್ಗೆ ಇರ್ಬೋದು ಅಥವಾ ಸೆಕ್ಷನ್ 4 ಬಗ್ಗೆ ಇರ್ಬೋದು, ನಾವು ಅಬ್ಜೆಕ್ಷನ್ ಹಾಕಿಲ್ಲ ಅಂತ ಹೇಳಿದ್ರೆ ನಾಳೆ ದಿನ ಅವ್ರಿಗೆ ಏನ್ ಸಮಸ್ಯೆ ಆಗ್ತದೆ ಅವ್ರಿಗೊಂದು ಅರಿವು ಮೂಡಿಸ್ಕೊಡ್ಬೇಕು. ಹಾಗಾಗಿ ನಾನು ಮೂಲತಃ ಈ ವಕೀಲಿ ವೃತ್ತಿ ಇದ್ದವನು, ಹಾಗಾಗಿ ನನ್ ಸ್ವಲ್ಪ ಏನು ನಾವ್ಯಾಕೆ ಕಾನೂನು ರೀತಿಯಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಬಹುದು ಅನ್ನೋ ಉದ್ದೇಶದಿಂದ ನಾವೊಂದು ರೈತ ಒಕ್ಕೂಟವನ್ನು ಸ್ಥಾಪನೆ ಮಾಡಿದ್ವಿ. ರೈತ ಒಕ್ಕೂಟದ ಉದ್ದೇಶ ಏನಂತ ಹೇಳಿದ್ರೆ, ರೈತರಿಗೆ ಯಾವುದೇ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಯಾರು ರೈತರು ಅವರಿಗೆ ಪಕ್ಕಪೋಡಿ ವಿಚಾರ ಇರ್ಬೋದು ಅಥವಾ ಯಾವುದೋ ಹಕ್ಕುಪತ್ರದ ವಿಚಾರ ಇರ್ಬೋದು, ಡೀಮ್ಡ್ ಫಾರೆಸ್ಟ್ ಬಗ್ಗೆ ಇರ್ಬೋದು, ಸೆಕ್ಷನ್ 4 ಇರ್ಬೋದು, ಇತ್ತೀಚಿನ ದಿನದಲ್ಲಿ ಒಂದು ಇದು ಮಾಡಿದ್ದಾರೆ. ಏನಂತ ಹೇಳಿದ್ರೆ ಒಂದು SIT ಫಾರ್ಮ್ ಮಾಡ್ಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ 80ನೇ ಇಸ್ವಿಯಿಂದ ಈಚೆಗೆ ಗ್ರಾಂಟ್ ಕೊಟ್ಟಿದ್ದಾರೆ, ಹಕ್ಕುಪತ್ರ ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಅದೆಲ್ಲ ಊರ್ಜಿತ ಅಲ್ಲ, ಅದು ನಮ್ಮ ಪರ್ಮಿಷನ್ ಇಂದ ತಗೊಂಡು ಕೊಡ್ಬೇಕಿತ್ತು. ಹಾಗಾಗಿ ಅದನ್ನೆಲ್ಲ ಪಟ್ಟಿ ಮಾಡಿ ಕೊಡಿ ಅಂತ ಹೇಳಿ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಿದ್ದಾರೆ. ಕಮಿಟಿನ DC ಅವರು ಜಿಲ್ಲಾಧಿಕಾರಿಗಳು ಹೆಡ್ ಆಗಿರ್ತಾರೆ. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಂದ ಮತ್ತೆ AC ಅವರಿಂದ ರಿಪೋರ್ಟ್ ತಗೊಂಡು 80ನೇ ಇಸ್ವಿಯಿಂದ ಯಾವ್ದಾವ್ದು ಗ್ರಾಂಟ್ ಆಗಿದೆ, ಗೋಮಾಳದ ಗ್ರಾಂಟ್ ಆಗಿದೆಯೋ ಅಥವಾ ಫಾರೆಸ್ಟ್ ಜಾಗದಲ್ಲಿ ಹಕ್ಕುಪತ್ರ ಕೊಟ್ಟಿದ್ದವರು ಅದನ್ನ ಪಟ್ಟಿ ಮಾಡ್ಲಿಕ್ಕೆ ಹೇಳಿ, ಅದು ಊರ್ಜಿತ ಅಲ್ಲ, ಅದ್ರ ಬಗ್ಗೆ ನಾವು ಮುಂದೆ ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕು, ಅದ್ರ ಬಗ್ಗೆ ರಿಪೋರ್ಟ್ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಅದ್ರ ಪ್ರಕಾರ ಜಂಟಿ ಸರ್ವೆ ಅಂತ ಹೇಳಿ ಮಾಡಿ ಆ ರಿಪೋರ್ಟ್ ನ ತಯಾರಿ ಮಾಡಿ ಅದರದೇ ಆದ ಸ್ಕೆಚ್ ಎಲ್ಲ ರೆಡಿ ಮಾಡಿ ಅವರು ರಿಪೋರ್ಟ್ ನ ಸಬ್ಮಿಟ್ ಮಾಡ್ತಾ ಇದ್ದಾರೆ. ಅದನ್ನ ಸುಪ್ರೀಂ ಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಸುಪ್ರೀಂ ಕೋರ್ಟ್ ಹೇಳೋದು ಇಷ್ಟೇನೆ, ಏನಂತ ಹೇಳಿದ್ರೆ 80ನೇ ಇಸ್ವಿಯಿಂದ ಈಚೆಗೆ ಏನು ಫಾರೆಸ್ಟ್ ಅಂತ ಹೇಳಿ ಗೋಮಾಳ ಇದ್ದಿದ್ದನ್ನು ಡೀಮ್ಡ್ ಫಾರೆಸ್ಟ್ ಮಾಡಿದ್ದಾರೆ, ಸೆಕ್ಷನ್ 4 ಮಾಡಿದ್ದಾರೆ, ಅದರಲ್ಲಿ ಏನಾದ್ರೂ ಹಕ್ಕುಪತ್ರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಊರ್ಜಿತ ಅಲ್ಲ, ಅದನ್ನು ವಾಪಸ್ ತಗೋಬೇಕು ಅನ್ನೋದು ಉದ್ದೇಶದಿಂದ ಅವರು ಅದನ್ನ ಲಿಸ್ಟ್ ಔಟ್ ಮಾಡ್ಲಿಕ್ಕೆ ಹೇಳಿದ್ರು. ಆ ಲಿಸ್ಟ್ ಔಟ್ ಮಾಡಿದಕ್ಕೆ ನಾವು ಅಬ್ಜೆಕ್ಷನ್ ಹಾಕ್ಬೇಕಾಗ್ತದೆ ಅದನ್ನ, ಅಥವಾ ನಾವು ಗ್ರೀನ್ ಬೆಂಚ್ ಅಂತ ಏನ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಲ್ಲಿಗೂ ನಾವು ಇಂಪ್ಲೀಡ್ ಆಗಿ ಅದ್ರ ಬಗ್ಗೆ ಹೋರಾಟ ಮಾಡಬೇಕು. ಆ ಉದ್ದೇಶ ಇಟ್ಕೊಂಡು ನಾವು ರೈತರಿಗೆ ಯಾವುದೇ ಹೊರೆ ಬರಬಾರದು,
ನಮ್ಮದೇ ಆದಂತಹ ವಕೀಲರನ್ನ ನೇಮಿಸಿ ಆ ವಕೀಲನ ಏನು ಫೀಸ್ ಬರುತ್ತೆ ಅದನ್ನ ನಮ್ಮ ಒಕ್ಕೂಟದಿಂದ ಭರಿಸಬೇಕು. ರೈತರಿಗೆ ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಒಕ್ಕೂಟವನ್ನ ಮಾಡ್ಕೊಂಡ್ವಿ. ಹಾಗಾಗಿ ಎನ್ನಾರ್ಪುರ ಮತ್ತೆ ಕೊಪ್ಪದಲ್ಲಿ ಈಗಾಗಲೇ ಕಚೇರಿಯನ್ನು ತೆರೆದಿದ್ವಿ. ಅಲ್ಲಿ ಏನು ಯಾರ್ಯಾರು ಮನವಿ ಸಲ್ಲಿಸಿದ್ದಾರೆ ಅವರಿಗೆ ಲೀಗಲ್ ಏನು ಸಪೋರ್ಟ್ ಮಾಡಬೇಕು ಅದ್ರ ಬಗ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಒಬ್ಬ ರೈತನಿಗೆ ಒಂದು ಪಾಣಿ ಬೇಕು ಅಂತ ಹೇಳಿದ್ರೆ ಒಂದು ಜಮೀನು 5 ಎಕರೆ 3 ಎಕರೆ ಇರೋರಿಗೆ 7-8 ಪಾಣಿ ಇರ್ತದೆ. ಆ ಪಾಣಿ ತೆಗೆದು ಅವರು ಯಾವುದೇ ಆದ ಬೆನ್ನೂರು ತಗೋಬೇಕು ಅಥವಾ ಇನ್ಯಾವುದೋ ಒಂದು ಕೆಲಸಕ್ಕೆ ಪಾಣಿನ ಬೇಕು ಅಂತ ಕೇಳ್ತಾರೆ. ಅದಕ್ಕೆ 1 ತಿಂಗಳು 2 ತಿಂಗಳ ಏನೋ ಕಾಲಾವಕಾಶ ಇರ್ತದೆ. ಅದಾದ್ಮೇಲೆ ಮತ್ತೆ ಹೊಸ ಪಾಣಿ ತಗೋಬೇಕು. ಆ ಪಾಣಿ ತಗೊಂಡೋಗಿ ಹೋದಾಗ ತಾಲೂಕು ಆಫೀಸಲ್ಲಿ 25 ರೂಪಾಯಿ ಕೇಳ್ತಾರೆ ಒಂದು ಪಾಣಿಗೆ. ಅವನೊಂದು 2 ಎಕರೆ ಇರೋನಿಗೆ 3-4 ಪಾಣಿ ಬರ್ತದೆ, ಅವನು 100 ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡಬೇಕಾಗ್ತದೆ. ಆ ಹೊರೆ ಅವ್ರಿಗೆ ಬೀಳಬಾರ್ದು. ನಮಗೆ ಗೌರ್ಮೆಂಟಿಗೆ ಕಟ್ಟಲಿಕ್ಕೆ ಫೀಸ್ ಬರೋದು ಬರೀ 10 ರೂಪಾಯಿ ಒಂದು ಪಾಣಿಗೆ. ಆ 10 ರೂಪಾಯಿನ ನಾವು ಭರಿಸಿ ರೈತರಿಗೆ ಉಚಿತ ಪಾಣಿ ಕೊಡಬೇಕು ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನಾವು ಆ ಕಾರ್ಯಕ್ರಮವನ್ನ ನಮ್ಮ ಪ್ರತಿ ಕಚೇರಿಯಲ್ಲೂ ಕೊಡ್ತಾ ಇದ್ದೀವಿ. ಇದು ಶೃಂಗೇರಿಯಲ್ಲೂ ಶುರು ಮಾಡಲಿಕ್ಕೆ ಆಫೀಸ್ ಓಪನ್ ಮಾಡೋ ತಡ ಆಗಿತ್ತು. ಈಗ ನಾಳೆ ಯಾವತ್ತು ಈಗ ಸಿಸ್ಟಮ್ ಎಲ್ಲ ಹಾಕಿ ಈಗ ಎಲ್ಲೇನು ನಮ್ಮ ಆಫೀಸಲ್ಲಿ ನಮ್ಮ ಪದಾಧಿಕಾರಿ ಇರ್ತಾರೆ ಅವರಿಗೆ ಎಲ್ಲ ಸ್ಕೂಲಲ್ಲಿ ಟ್ರೈನಿಂಗ್ ಕೊಡಿಸಿ ಅವ್ರಿಗೆ ಯಾವ ಥರ ಪಾಣಿನ ವಿತರಣೆ ಮಾಡಬೇಕು, ಪಾಣಿನ ಯಾವ ಥರ ವೆಬ್ಸೈಟಿಂದ ತೆಗೆದುಕೊಡ್ಬೇಕು ಅನ್ನೋದನ್ನ ಬಗ್ಗೆ ಅವರಿಗೆ ತಿಳಿಸಿ ಅವ್ರು ಬಂದು ನೆಕ್ಸ್ಟ್ ವೀಕಿಂದ ಅದನ್ನ ಪಾಣಿ ಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ಯಾರು ರೈತರು ಬೇಕಾದಂಥ ರೈತರು ಯಾರೇ ಆಗಲಿ, ರೈತರು ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು, ಅವರಿಗೆ ಪಾಣಿ ಬೇಕಾದಲ್ಲಿ ಇಲ್ಲಿ ಬಂದು ಉಚಿತವಾಗಿ ಪಾಣಿನ ಪಡ್ಕೊಂಡು ಹೋಗ್ಬೋದು. ಆ ಉದ್ದೇಶ ಇಟ್ಕೊಂಡು ನಾವು ಈ ರೈತ ಒಕ್ಕೂಟವನ್ನ ಶುರು ಮಾಡ್ಕೊಂಡ್ವಿ. ಯಾರಿಗೂ ಹೊರೆ ಬರಬಾರದು. ಅಂದ್ರೆ ರೈತರಿಗೆ ಎಲ್ಲರಿಗೂ ಆಗಿದ್ದು ನನಗೂ ಆಗ್ತದೆ ಅಂತ ಹೇಳಿ ಅವ್ರು ಏನ್ ಮಾಡ್ತಾರೆ, ವಕೀಲರು ನೇಮಿಸಬೇಕಾಗೋದಿಲ್ಲ, ರಿಟ್ ಪಿಟಿಷನ್ ಹಾಕ್ಬೇಕು ಅಥವಾ KT ಹೋಗ್ಬೇಕು ಅಂತ ಹೇಳಿದ್ರೆ ಬೆಂಗಳೂರಿಗೆ ಬರಬೇಕು ಅಥವಾ JDLR ಹತ್ರ ಹೋಗ್ಬೇಕು ಅಂತ ಹೇಳಿದ್ರೆ ಮೈಸೂರಿಗೆ ಹೋಗ್ಬೇಕಾಗ್ತದೆ. ಆ ಮೈಸೂರಿಗೆ ಹೋಗ್ಲಿಕ್ಕೆ ಅವನಿಗೆ ಖರ್ಚು ಮತ್ತೆ ಅಲ್ಲಿ ವಕೀಲರು ನೇಮಿಸೋಕ್ಕೆ ಕಷ್ಟ ಸಾಧ್ಯ ಆಗಿದೆ. ಯಾಕಂದ್ರೆ ನಾನೊಬ್ಬ ವಕೀಲನಾಗಿ ಅದ್ರ ಬಗ್ಗೆ ಗೊತ್ತಿದೆ, ಯಾವ ತರ ಆಗುತ್ತೆ, ಅಲ್ಲಿ ಹೋದಾಗ ಯಾವ ತರ ಫೀಸ್ ಕೊಡ್ಬೇಕು, ಅವ್ರ ವೃತ್ತಿ ಅದು ಅವ್ರಿಗೆ ಫೀಸ್ ಕೊಡ್ಲೇಬೇಕಾಗ್ತದೆ ನಾವು. ಮತ್ತೆ ಅವ್ರು ಹೋದಾಗ ಇಲ್ಲಿಂದ ಬಂದು ಬೆಂಗಳೂರಲ್ಲಿ ಅಲ್ಲಿ ಮೆಜೆಸ್ಟಿಕ್ ಅಥವಾ ಗಾಂಧಿನಗರದಲ್ಲೆಲ್ಲ ಉಳಿದು ಒಬ್ಬ ವಕೀಲಿನ ಆಫೀಸಿಗೆ ಯಾವ ತರ ಒಬ್ಬ ರೈತ ಬರ್ತಾನೆ ಅನ್ನೋದು ನನಗೆ ಅವರ ನೋವು ನನಗೆ ಗೊತ್ತಿದೆ. ಆ ನೋವು ಅವ್ರಿಗೆ ಆಗ್ಬಾರ್ದು. ಅವ್ರಿಗೆ ಯಾವುದೇ ತರದ ಕೇಸ್ ಹಾಕ್ಬೇಕು ಅಥವಾ ಯಾವುದೇ ತರದ ಫೈಟ್ ಮಾಡಬೇಕು, ಇದು ಯಾವುದು ಎಗೇನ್ಸ್ಟ್ ಆಗಿ ಕಂದಾಯ ಇಲಾಖೆ ಇರ್ಬೋದು ಅಥವಾ ಅರಣ್ಯ ಇಲಾಖೆ ಎಗೇನ್ಸ್ಟ್ ಆಗಿ ಯಾವುದೇ ಗೌರ್ಮೆಂಟ್ ಆಫೀಸ್ ಎಗೇನ್ಸ್ಟ್ ಆಗಿ ಕೇಸ್ ಹಾಕಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅಣ್ಣ ತಮ್ಮನ ಪಾರ್ಟಿಷನ್ ಒಂದು ಬಿಟ್ಟು ಅಥವಾ ಯಾವುದೇ ಜಗಳದು ಅಥವಾ ಬೇಲಿ ಜಗಳದು ಒಂದು ಬಿಟ್ಟು ನಮ್ಮ ಆಫೀಸಲ್ಲಿ ಅವರು ಡಾಕ್ಯುಮೆಂಟ್ ದಾಖಲಾತಿಗಳನ್ನ ನಮಗೆ ತಲುಪಿಸಿದ್ರೆ ನಾವು ಖಂಡಿತವಾಗಿಯೂ ಅವರಿಗೆ ನಾವು ಸಲಹೆ ಕೊಡ್ತೀವಿ. ಅದೇ ರೀತಿಯಾಗಿ ಸಹಾಯನೂ ಮಾಡ್ತೀವಿ. ಯಾವ ಕೋರ್ಟಲ್ಲಿ ಎಲ್ಲಿ ಕೇಸ್ ಹಾಕಬೇಕು. ಅದೇ ರೀತಿಯಾಗಿ ನಾವು ಟೀಮ್ಗಳು ಮಾಡ್ಕೊಂಡಿದ್ದೀವಿ. ಚಿಕ್ಕಮಂಗ್ಳೂರಲ್ಲಿ ಒಂದು ಟೀಮ್ ಇದೆ ನಮ್ದು. ಅದೇ ರೀತಿಯಾಗಿ ಬೆಂಗಳೂರಲ್ಲಿ ಒಂದು ಟೀಮ್ ಇದೆ. ಮೈಸೂರಿಗೆ JDLRಗೆ ಹೋಗ್ಬೇಕಂದ್ರೂ ನಮ್ದು ಒಂದು ಟೀಮ್ ಇದೆ. ನೀವು ನಮಗೆ ಎಲ್ಲ ದಾಖಲಾತಿಯನ್ನು ಕೊಟ್ಟರೆ ನಿಮಗೆ ಉಚಿತವಾಗಿ ನಿಮ್ಮ ಪರವಾಗಿ ನಾವು ವಕಾಲತ್ತನ್ನು ಹಾಕ್ತೇವೆ. ಆ ಉದ್ದೇಶದಿಂದ ರೈತರ ಏನು ನಮ್ಮ ಮಲೆನಾಡಿನ ಭಾಗದಲ್ಲಿ ರೈತರು ಪಡ್ತಿರುವಂತಹ ಕಷ್ಟ ನಮ್ಮ ಕೈಯಿಂದ ಆದಷ್ಟು ಕಮ್ಮಿ ಮಾಡಬೇಕು, ಅವ್ರ ಹೊರೆನ ಇಳಿಸ್ಬೇಕು ಅನ್ನೋ ಉದ್ದೇಶದಿಂದ ರೈತ ಒಕ್ಕೂಟವನ್ನ ನಾವು ಪ್ರಾರಂಭ ಮಾಡಿದ್ದೀವಿ. ಇದೇ ರೀತಿಯಾಗಿ ಇನ್ನೊಂದು ಬಂದಿದೆ ಈಗ ಎಕೋ ಸೆನ್ಸಿಟಿವ್ ಝೋನ್ ಅಂತ ಹೇಳಿ, ಅದನ್ನ ಅತಿ ಸೂಕ್ಷ್ಮ ಪರಿಸರ ಸೂಕ್ಷ್ಮ ವಲಯ ಅಂತ ಏನು 7ನೇ ಕರಡು ಹೊರಡಿಸಿದ್ದಾರೆ, ಅಧಿಸೂಚನೆ ಬಂದಿದೆ. ಅದಕ್ಕೆ 60 ದಿನ ಕಾಲಾವಕಾಶ ಕೊಟ್ಟಿದ್ದಾರೆ. ಆಲ್ರೆಡಿ 15-20 ದಿನ ಆಯ್ತು. ಎಕೋ ಸೆನ್ಸಿಟಿವ್ ಝೋನ್ಗೆ ನಾವು ಅಬ್ಜೆಕ್ಷನ್ ಹಾಕ್ಬೇಕು. ಅದಕ್ಕೆ ಅಬ್ಜೆಕ್ಷನ್ ಹಾಕಿಲ್ಲ ಅಂದ್ರೆ ಅವರು ಫೈನಲ್ ನೋಟಿಫಿಕೇಶನ್ ಮಾಡ್ತಾರೆ. ಈಗ ಎಕೋ ಸೆನ್ಸಿಟಿವ್ ಝೋನ್ ಆದ್ರೆ ನಮ್ಗೇನ್ ಸಮಸ್ಯೆ ಆಗುತ್ತೆ ಅನ್ನೋದು ಕೆಲವರು ರೈತರಲ್ಲಿ ಇದೆ. ಆದ್ರೂ ಆಗ್ಲಿ ಆದ್ರೆ ಏನಾಗುತ್ತೆ, ನಮ್ಮ ಭೂಮಿಯನ್ನ ಯಾರು ಖರೀದಿ ಮಾಡೋಕ್ ಬರೋದಿಲ್ಲ. ಒಂದು, ಭೂಮಿ ಬೆಲೆ ಕುಸಿತ ಆಗ್ತದೆ. ಅದರಲ್ಲಿ ಇನ್ಯಾವುದು ಡೆವಲಪ್ಮೆಂಟ್ಗಳು ಆಕ್ಟಿವಿಟೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಏನಾಗ್ತದೆ ಅಂದ್ರೆ ರಸ್ತೆ ಅಗಲೀಕರಣ ಮಾಡಕ್ ಬಿಡೋದಿಲ್ಲ. ಇನ್ನೊಂದು ಸೇತುವೆ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ಪರ್ಮಿಷನ್ ತಗೋಬೇಕು. ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಪರ್ಮಿಷನ್ ಕೊಡ್ಬೇಕಾಗ್ತದೆ. ಆ ಸೇತುವೆ ದುರಸ್ತಿ ಅಥವಾ ಹೊಸ ಸೇತುವೆ ಕಟ್ಟಬೇಕು ಅಂದಾಗ ನಾವು ಆ ಪರ್ಮಿಷನ್ಗೆ 2-3 ವರ್ಷ ಕಾಯ್ಬೇಕಾಗ್ತದೆ. ಅದಕ್ಕೆ ಕೊಡ್ಬೇಕೋ ಇಲ್ಲ, ಕೊಡದೇ ಇರ್ಬೋದು. ಅಥವಾ ಇನ್ಯಾವುದೇ ಅಭಿವೃದ್ಧಿ ಕೆಲಸ ಮಾಡ್ಬೇಕು ಅಂದ್ರೆ ಅರಣ್ಯ ಇಲಾಖೆಯಿಂದ ಅದ್ರ ಜೊತೆಗೆ ಪರಿಸರ ಇಲಾಖೆಯಿಂದ ನಾವು ಪರ್ಮಿಷನ್ ತಗೋಬೇಕಾಗ್ತದೆ. ಯಾವುದೇ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೂ ನಾವು ಎಲ್ಲಾ ರೀತಿಯಲ್ಲೂ ಹಿಂದುಳಿತಾ ಬರ್ತೇವೆ. ಏನಕ್ಕೆ, ಯಾವ್ದಾದ್ರು ಒಂದು ಹೊಸ ಟ್ರಾನ್ಸ್ಫಾರ್ಮರ್ ಬೇಕು ಅಂದ್ರೂ ಅದಕ್ಕೆ ಪರ್ಮಿಷನ್ ಬೇಕು. ಅದಕ್ಕೆ ಆ ಪರ್ಮಿಷನ್ ಸಿಕ್ಕಿ ಬರುವಾಗ 6 ತಿಂಗಳು ಆಗ್ಬೋದು ಅಥವಾ 1 ವರ್ಷ ಆಗ್ಬೋದು.
ಅದೇ ರೀತಿಯಾಗಿ ಯಾವುದೋ ನಾವೀಗ ನಮ್ಮ ಮಲೆನಾಡು ಭಾಗದಲ್ಲಿ ಮಲೆನಾಡಿಗೆ ಸಂಬಂಧಪಟ್ಟಂತಹ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು ಅಥವಾ ಯಾವುದೋ ಒಂದು ನದಿ ದಡದಲ್ಲಿ ರೆಸಾರ್ಟ್ ಕಟ್ಟಬೇಕು ಅಥವಾ ಇನ್ಯಾರು ಮಾಡಬೇಕು ಅಂತ ಹೇಳಿದ್ರೆ ಅದನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಪರ್ಮಿಷನ್ ಕೊಡಲ್ಲ. ಸೊ ಅದಕ್ಕೆ ನಾವು ಅವಾಗೇನಾಗ್ತದೆ, ನಾವು ಟೂರಿಸಮ್ ಅಲ್ಲಿ ಹಿಂದೆ ಬಂದಾಗ ನಮ್ಮ ಊರು ಡೆವಲಪ್ಮೆಂಟ್ ಹಿಂದೆ ಹೋಗ್ತದೆ. ನಾವೇನು ಕೃಷಿ ಮಾಡ್ಕೊಂಡಿದ್ದೀವಿ, ಈಗೇನು ಅಡಿಕೆಗೆ ಕಾಯಿಲೆ ಬರ್ತಾ ಇದೆ, ನಮ್ಮ ಭಾಗದಲ್ಲಿ ಅಡಿಕೆಗೆ ಎಲೆ ಚುಕ್ಕಿ ರೋಗ ಇರ್ಬೋದು, ಇದೇ ತರ ಕಾಯಿಲೆ ಇರ್ಬೋದು, ಅದನ್ನೇ ನಂಬ್ಕೊಂಡಿರೋರಿಗೆ ಕಷ್ಟ ಸಾಧ್ಯ ಆಗಿದೆ. ಅದ್ರ ಬಗ್ಗೆನೂ ನಾವು ಒಂದು ಹೋರಾಟ ಮಾಡಬೇಕು. ಅದೇ ರೀತಿಯಾಗಿ ಇಲ್ಲಿ ಇದು ಎಕೋ ಸೆನ್ಸಿಟಿವ್ ಝೋನ್ ಬಂದಾಗ ನಾವು ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಕುಂಠಿತವಾಗ್ತದೆ. ನಮ್ಮ ಮಲೆನಾಡು ಇದೇ ರೀತಿ ಇರ್ತದೆ. ಕೊನೆಯ ಒಂದು ದಿನ ಜಾಸ್ತಿ ಪ್ರಾಣಿಗಳ ಹಾವಳಿ ಆಯ್ತು, ನಾವಲ್ಲಿ ಏನು ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ ಅಂದಾಗ ಒಕ್ಕಲು ಎಬ್ಬಿಸಿದ್ರು ಎಬ್ಬಿಸ್ತೀವಿ ಕಳಿಸಿ. ಯಾಕಂದ್ರೆ ನಮ್ಗೆ ಅವರಿಗೆ ಎನ್ವೈರನ್ಮೆಂಟ್ ಬೇಕು, ನಮ್ಮ ಉದ್ದೇಶ ಎನ್ವೈರನ್ಮೆಂಟ್ ಬೇಕು, ಅದ್ರ ಜೊತೆ ನಮ್ಮ ಬದುಕನ್ನು ಕಟ್ಕೊಳ್ಬೇಕು. ಆ ಬದುಕು ಕಟ್ಕೊಳ್ಳಿಕ್ಕೆ ನೀವು ಸ್ಥಳ ಪರಿಶೀಲನೆ ಖುದ್ದಾಗಿ ಬಂದು ಮಾಡಿ ಅಂತ ನಮ್ಮ ಉದ್ದೇಶ. ನೀವು ಸ್ಥಳ ಪರಿಶೀಲನೆ ಮಾಡಿದರೆ ವೈಮಾನಿಕವಾಗಿ ನೀವು ಮಾಡಿ ಕೂತಲೇ ಒಂದು ನಕ್ಷೆಯನ್ನು ತಯಾರಿ ಮಾಡಿ ನೀವು ಕರಡು ಹೊರಡಿಸಿದ್ದೀರಾ, ಅದು ಸರಿಯಲ್ಲ. ನೀವು ಒಂದು ಎಲ್ಲಿ ಜನವಸತಿ ಇದೆ, ಎಲ್ಲಿ ಶಾಲೆ ಇದೆ, ಎಲ್ಲಿ ಆಸ್ಪತ್ರೆ ಇದೆ, ಎಲ್ಲಿ ಸ್ಕೂಲ್ಸ್ ಮತ್ತೆ ಆಸ್ಪತ್ರೆ, ನಮ್ಮ ಜನವಸತಿ ಜಾಗ ಇದೆ, ಮತ್ತೆ ರೈತರು ಏನು ತೋಟ, ಅಡಿಕೆ ತೋಟ ಇರ್ಬೋದು, ಕಾಫಿ ತೋಟ ಇರ್ಬೋದು ಮಾಡಿದರೆ ಅದನ್ನ ಬಿಟ್ಟು ಬೇರೆ ವಲಯನ ನೀವು ಮಾಡ್ಕೊಳ್ಳಿ. ನಾವು ಬೇರೆ ವಲಯ ಬೇಕು ಹೇಳ್ತಿಲ್ಲ, ಫಾರೆಸ್ಟ್ ಏರಿಯಾನ ಇಕೋ ಸೆನ್ಸಿಟಿವ್ ಝೋನ್ ಅಂತಾನೆ ಮಾಡಿ, ಅಲ್ಲೇನು ಡೆವಲಪ್ಮೆಂಟ್ ನಾವು ಯಾರು ಕೇಳ್ತಾ ಇಲ್ಲ. ಅದ್ರ ಬದಲಾಗಿ ನೀವು ನಮ್ಮ ತೋಟ, ಮನೆ, ಗದ್ದೆ, ಸಂಪರ್ಕ ರಸ್ತೆ ಎಲ್ಲದನ್ನು ಸೆನ್ಸಿಟಿವ್ ಝೋನ್ ಮಾಡಿದಾಗ ಯಾವುದನ್ನು ಸಾಕಾಗೋದಿಲ್ಲ. ಆಮೇಲೆ ನಿಮಗೆ ಕರೆಂಟ್ ಹೊಸ ಯಾವ್ದಾದ್ರು ಕನೆಕ್ಷನ್ ತಗೋಬೇಕು, ನಾವಿನ್ನೋ ಟ್ರಾನ್ಸ್ಫಾರ್ಮರ್ ಬೇಕು ಅಥವಾ ಇನ್ಯಾವುದೇ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಯಾವುದು ಮಾಡೋದಿಲ್ಲ. ನಾಳೆ ದಿನ ನಮ್ಮ ಇನ್ನೊಂದು ರೈತರ ಪರವಾಗಿ ಇನ್ನೊಂದು ಹೋರಾಟ ನಾವು ಮಾಡಬೇಕು ಅಂತ ಇರೋದು, ನಮ್ಮ ರೈತರ ಮಕ್ಕಳು ಹೊರಗಡೆ ಎಲ್ಲೋ ಓದ್ಲಿಕ್ಕೆ ಆಗ್ತಾ ಇಲ್ಲ, ಇದೇ ಊರಲ್ಲಿ ನಮಗೆ ಇಂಜಿನಿಯರಿಂಗ್ ಕಾಲೇಜು ಅಥವಾ ಮೆಡಿಕಲ್ ಕಾಲೇಜು ಎಲ್ಲದನ್ನು ತಂದು ಕೊಟ್ರೆ ನಮ್ಮ ಮಕ್ಕಳು ಇಲ್ಲೇ ಓದಿ ಇಲ್ಲೇ ಕೃಷಿನ ಮಾಡಿಕೊಂಡು ಅಪ್ಪ ಅಮ್ಮನ ಸಾಕೊಂಡು ಬದುಕು ಕಟ್ಕೊಂಡು ಹೋಗ್ತಾರೆ. ಅದೇ ರೀತಿಯಾಗಿ ಹೊರಗಡೆ ಒಬ್ಬೊಬ್ರು ಮಕ್ಕಳು ಇರ್ತಾರೆ, ಕೃಷಿನೂ ಮಾಡೋಕ್ಕಾಗೋದಿಲ್ಲ, ಅಪ್ಪ ಅಮ್ಮ ಇಲ್ಲೇ ಇರ್ತಾರೆ, ಹೊರಗಡೆ ಮಕ್ಕಳು ಕಳ್ಸಕ್ಕೂ ಆಗೋದಿಲ್ಲ, ಹಾಗೂ ಶಿಕ್ಷಣ ವಂಚಿತರು ಆಗ್ತಾ ಇದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂದಾಗ ಇದು ಎಲ್ಲದೂ ಕಷ್ಟ ಸಾಧ್ಯ ಆಗ್ಬೋದು. ನಾಳೆ ಇಲ್ಲಿ ಎಕೋ ಸೆನ್ಸಿಟಿವ್ ಝೋನ್ ಇದೆ, ನಾಳೆ ಯಾವುದು ಇಂಡಸ್ಟ್ರಿ ಮಾಡಕ್ ಬರೋದಿಲ್ಲ, ಮಲೆನಾಡಿಗೆ ಹೊಂದಿಕೊಳ್ಳುವಂತ ಯಾವ ಇಂಡಸ್ಟ್ರಿ ಮಾಡೋಕ್ಕೂ ಬಿಡೋದಿಲ್ಲ, ನಮ್ಗಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋದಿಲ್ಲ, ಟೂರಿಸಮ್ ಕ್ರಿಯೇಟ್ ಆಗೋದಿಲ್ಲ. ಅದೇ ರೀತಿಯಾಗಿ ಇನ್ನಿತರ ಯಾವುದೇ ರಸ್ತೆ ಡಾಂಬರೀಕರಣ ಇರ್ಬೋದು ಅಥವಾ ಅಗಲೀಕರಣ ಇರ್ಬೋದು, ಅದು ಯಾವುದನ್ನು ಮಾಡೋಕೆ ಬಿಡೋದಿಲ್ಲ. ಹಾಗಾಗಿ ನಾವು ಅದಕ್ಕೆ ನಮ್ಮ ರೈತ ಒಕ್ಕೂಟದಿಂದ ಆಲ್ರೆಡಿ ಅಬ್ಜೆಕ್ಷನ್ ಹಾಕಿದ್ದೀವಿ. ನಾವು ಇನ್ನೊಂದು ನಮ್ಮ ರೈತ ಒಕ್ಕೂಟದ ಪದಾಧಿಕಾರಿಗಳೆಲ್ಲ ತೀರ್ಮಾನ ಮಾಡಿದ್ದೀವಿ, ಮನೆ ಮನೆಗೆ ಹೋಗಿ ಅವ್ರದ್ದೊಂದು ನಮ್ದು ಏನು ಅಬ್ಜೆಕ್ಷನ್ ಇದೆ ಅಲ್ಲಿದ್ದು ಆ ಗ್ರಾಮದ ಬಗ್ಗೆ ಅಲ್ಲಿ ಏನೇನು ಡೆವಲಪ್ಮೆಂಟ್ ಇದೆ ಮತ್ತು ಏನೇನು ಅಬ್ಜೆಕ್ಷನ್ ಇದೆ ಅಂತ ಅಲ್ಲೇ ಬರೆದು ಅದನ್ನು ತಗೊಂಡು ನಾವು ಇಮೇಲ್ ಮೂಲಕ ಅಬ್ಜೆಕ್ಷನ್ನ ಸಲ್ಲಿಸಬೇಕು ಕೇಂದ್ರ ಸರ್ಕಾರಕ್ಕೆ ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ ಆಫೀಸಲ್ಲೂ ಇರುತ್ತೆ, ನೀವು ಯಾರು ರೈತರುಗಳು ಒಟ್ಟಾಗಿ ಆ ಗ್ರಾಮಸ್ಥರು ಒಟ್ಟಾಗಿ ಬಂದು ಇಲ್ಲೇ ಕೂತ್ಕೊಂಡು ಆ ಅಬ್ಜೆಕ್ಷನ್ ಯಾವ ಥರ ಪ್ರಿಪೇರ್ ಮಾಡಬೇಕು, ಸಪ್ರೇಟ್ ಆಗಿ ಅಬ್ಜೆಕ್ಷನ್ ಹಾಕೋಣ. ಒಂದೇ ಫಾರ್ಮೇಟು ಎಲ್ಲರಿಗೂ ಒಂದೇ ಥರ. ನಮ್ಮ ಊರಲ್ಲಿ ಇಷ್ಟು ತೋಟ ಇದೆ, ಇಷ್ಟು ಎಕರೆ ಕೃಷಿ ಮಾಡ್ತಾ ಇದ್ದೀವಿ, ಇಲ್ಲಿ ಯಾವುದು ಅರಣ್ಯ ಪ್ರದೇಶ ಇಲ್ಲ, ಇಲ್ಲಿ ಸೆಕ್ಷನ್ 4 ಅನ್ನೋದು ಸಪ್ರೇಟ್ ಆಗಿದೆ, ಅದನ್ನೆಲ್ಲದನ್ನು ನಾವು ಸಪ್ರೇಟ್ ಆಯಾ ವಿಲೇಜಿಗೆ ಸಂಬಂಧಪಟ್ಟಂಗೆ ಅಬ್ಜೆಕ್ಷನ್ ಹಾಕೋಣ. ಯಾಕಂದ್ರೆ ಯಾವುದೋ ಒಂದೇ ಫಾರ್ಮೇಟ್ ಅಲ್ಲಿ ಅಬ್ಜೆಕ್ಷನ್ ಹಾಕಿದಾಗ ಅವ್ರು ಅದನ್ನ ಪರಿಶೀಲನೆ ಮಾಡುವ ಓಕೆ ಇದೊಂದೇ ಇದೆ ಅಂತ ಹೇಳಿ ಅವ್ರು ಮಾಡುವ ಕೆಲಸ ಅವ್ರು ಮಾಡ್ತಾರೆ. ಹಾಗಾಗಿ ಅದು ಆಗಬಾರ್ದು. ಹಾಗಾಗಿ ನಿಮ್ಮ ಊರಲ್ಲಿ ಏನೇನು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಇದೆ, ಎಷ್ಟು ಊರಿದೆ, ಎಷ್ಟು ಜನಸಂಖ್ಯೆ ಇದೆ, ಅದರಲ್ಲಿ ಎಷ್ಟು ತೋಟ ಇದೆ, ಇನ್ನೆಷ್ಟು ಕಾಫಿ ತೋಟ ಇದೆ, ಅಡಿಕೆ ತೋಟ ಇದೆ, ಇನ್ನಿತರ ಬೆಳೆಗಳೇನಿದೆ ಅದ್ರ ಬಗ್ಗೆ ಕೂಲಂಕುಷವಾಗಿ ನೀವು ಹೇಳಿದ್ರೆ ನಮ್ಮ ಆಫೀಸಲ್ಲಿ ಅಬ್ಜೆಕ್ಷನ್ ರೆಡಿ ಮಾಡಿ ಅಲ್ಲೇ ಸಿಗ್ನೇಚರ್ ಮಾಡಿ ಅದನ್ನ ಸ್ಕ್ಯಾನ್ ಮಾಡಿ ನಾವು ಮೇಲ್ ಮಾಡೋಣ. ಆಮೇಲೆ ನಾವು ಅದಕ್ಕೆ ಸಂಬಂಧಿಸಿದ ಯಾವ್ದಾರ ಹೋರಾಟ ಮಾಡಬೇಕು ಅಂದಾಗ ನಾವೆಲ್ಲರೂ ಸೇರಿ ಹೋರಾಟ ಮಾಡೋಣ. ರೀತಿಯಾಗೆಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳು ಎಲ್ಲರೂ ಅಬ್ಜೆಕ್ಷನ್ ಹಾಕಿದ್ದಾರೆ, ಅವರೆಲ್ಲರೂ ಒಟ್ಟಾಗಿ ಇದನ್ನ ಏನು ಅದ್ರ ಬಗ್ಗೆ ಹೋರಾಟ ಮಾಡಲೇಬೇಕು. ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ರೈತರಿಗೆ ಸಮಸ್ಯೆ ಆಗ್ತದೆ, ಯಾವುದೇ ಥರ ಡೆವಲಪ್ಮೆಂಟಲ್ಲೂ ಕಾಣ್ಲಿಕ್ಕೆ ಆಗೋದಿಲ್ಲ ನಮ್ಮ ಮಲೆನಾಡು ಭಾಗದವರು. ನಾವು ನಮ್ಮ ರೈತ ಒಕ್ಕೂಟದ ಇನ್ನೊಂದು ಉದ್ದೇಶ ಏನಂತ ಹೇಳಿದ್ರೆ ಪರಿಸರವನ್ನು ಉಳಿಸ್ಕೊಂಡು, ಪರಿಸರ ಬೇಕು, ಎಲ್ಲದಕ್ಕೂ ಬೇಕು, ಅದ್ರ ಜೊತೆಗೆ ನಾವು ಬದುಕು ಕಟ್ಕೊಂಡು ಹೋಗಬೇಕು. ನಮಗೆ ಕಾನೂನಿನಲ್ಲಿ ಏನೇನು ಸಮಸ್ಯೆ ಇದೆ ಅದು ರೈತರಿಗೆ ಮುಳುವಾಗಬಾರ್ದು, ಆ ಸಮಸ್ಯೆ ಅದನ್ನ ಈಸಿ ಆಗಬೇಕು. ಅದಕ್ಕೆ ಸಂಬಂಧಪಟ್ಟಿದ್ದ ಅಬ್ಜೆಕ್ಷನ್ ಸೆಕ್ಷನ್ 4 ಅಬ್ಜೆಕ್ಷನ್ ಈಗ ಆಲ್ರೆಡಿ ಅಬ್ಜೆಕ್ಷನ್ ನಾಟ್ ಫೈಲ್ಡ್ ಅಂತ ಆಗಿ ಸೆಕ್ಷನ್ 17 ಹೋಗಿದೆ. ಅದನ್ನ ನಾವು ಎಲ್ಲಿ ಹೋಗಿ ಅದನ್ನ ವಾಪಸ್ ತಗೊಂಡು ನಮಗೆ ಅದನ್ನ ಅಬ್ಜೆಕ್ಷನ್ ಹಾಕಲಿಕ್ಕೆ ಏನಂದ್ರೆ ಸರ್ವೆ
ಇವರು ಸೆಟಲ್ಮೆಂಟ್ ಆಫೀಸರ್ ಏನಿದ್ದಾರೆ ಅವ್ರ ಅಗೇನ್ಸ್ಟಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೆಟಲ್ಮೆಂಟ್ ಆಫೀಸರ್ ಮುಖಾಂತರ ಅಬ್ಜೆಕ್ಷನ್ ಹಾಕಬೇಕು. ಆ ಅಬ್ಜೆಕ್ಷನ್ ಹಾಕಿದ ಮೇಲೇ ನಮಗೆ ಮುಂದಿನ ಹೋರಾಟಕ್ಕೆ ಈಸಿ ಆಗ್ತದೆ. ಇಲ್ಲಿ ಯಾರು ಅಬ್ಜೆಕ್ಷನ್ ಹಾಕಿಲ್ಲ ಅಂತ ಹೇಳಿದ್ರೆ ಆ ಯಾವ ವಿಲೇಜು ಯಾವ ಊರಲ್ಲಿ ಸೆಕ್ಷನ್ 4 ಆಗಿದೆ ಅನ್ನೋದು ಮಾಹಿತಿ ನಮ್ಗೆ ಆಲ್ರೆಡಿ ನಮ್ಮ ಆಫೀಸಲ್ಲಿ ಇರುತ್ತೆ. ನಾವು ಆಲ್ರೆಡಿ ತಗೊಂಡಿದ್ದೀವಿ. ಆ ಊರವ್ರು ಬಂದು ಅದಕ್ಕೆ ಸಂಬಂಧಪಟ್ಟಿದ ಅಬ್ಜೆಕ್ಷನ್ ಫೈಲ್ ಮಾಡೋಕ್ಕೆ ಅವಕಾಶ ಇದ್ದರೆ ನಾವು ಏನು ನಮ್ದು ಏನು ಕಡೂರಲ್ಲಿ ಏನು ಆಫೀಸ್ ಇದೆ ಅಲ್ಲಿ ಫೈಲ್ ಮಾಡೋಣ. ಇಲ್ಲ ಅಂತ ಹೇಳಿದ್ರೆ ಅಬ್ಜೆಕ್ಷನ್ ಹಾಕೋ ಪೀರಿಯಡ್ ಮುಗ್ದೋಗಿದೆ ಅಂತ ಹೇಳಿದ್ರೆ ನಾವು DC ಆಫೀಸಿಗೆ ಹೋಗಿ ಅಥವಾ ನಾವು ಹೈಕೋರ್ಟಿಗೆ ಹೋಗಿ ಅಥವಾ ಸಂಬಂಧಪಟ್ಟ ಕೋರ್ಟಿಗೆ ಹೋಗಿ ಅದನ್ನು ಅಬ್ಜೆಕ್ಷನ್ ಹಾಕಲಿಕ್ಕೆ ನಮಗೆ ಪರ್ಮಿಷನ್ ತಗೊಂಡು ನಾವು ಅಬ್ಜೆಕ್ಷನ್ ಹಾಕಿದ್ರೆ ಮಾತ್ರ ಮುಂದಿನ ಹೋರಾಟಕ್ಕೆ ಆಗ್ತದೆ. ಇಲ್ಲ ಸೆಕ್ಷನ್ 17 ಮಾಡಿದ್ಮೇಲೆ ಅವರು ನಮ್ಮನ್ನ ಎತ್ತಿ ಹೊರಗಡೆ ಹಾಕ್ತಾರೆ. ಹೊರಗಡೆ ಹಾಕಿದಾಗ ಅದನ್ನು ನಾವು ಸೆಂಟ್ರಲ್ ಗೌರ್ಮೆಂಟಿಗೂ ಪವರ್ ಇಲ್ಲ, ಜನಪ್ರತಿನಿಧಿಗಳಿಗೂ ಪವರ್ ಇಲ್ಲ, ಇದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ಗೂ ಪವರ್ ಇರೋದಿಲ್ಲ. ಆಲ್ರೆಡಿ ಸೆಕ್ಷನ್ 17 ಆಗೋಗಿದೆ, ಅದು ಫೈನಲ್ ನೋಟಿಫಿಕೇಶನ್ ಆಗಿ ಫಾರೆಸ್ಟ್ ಅಂತ ಆಗಿ ಹೋಗಿರ್ತದೆ. ಸೊ ಅದ್ರ ಬಗ್ಗೆ ನಾವು ಎಚ್ಚೆತ್ತುಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈ ಒಕ್ಕೂಟವನ್ನು ಸ್ಥಾಪನೆ ಮಾಡಿದ್ದೀವಿ. ಸೊ ಅದು ಬಿಟ್ಟು ಇದರಲ್ಲಿ ಒಕ್ಕೂಟ ಸ್ಥಾಪನೆಯಿಂದ ರೈತರಿಗೆ ಹೆಲ್ಪ್ ಆಗಬೇಕು ಅನ್ನೋದು 2 ಮೂಲ ಉದ್ದೇಶ. ಒಂದು ಕೃಷಿ ಮತ್ತು ಒಂದು ಶಿಕ್ಷಣ, ಇನ್ನೊಂದು ಆರೋಗ್ಯ ಅಂತ ಹೇಳಿ. ಸೊ ಕೃಷಿಗೆ ಇದನ್ನ ಮಾಡ್ಕೊಂಡಿದ್ದೀವಿ. ಶಿಕ್ಷಣಕ್ಕೆ ನಮ್ಮ ಕೈಲಾಗಿರೋ ನಮ್ಮ ಮಕ್ಕಳು ಎಲ್ಲರಂತೆ ಈಕ್ವಲ್ ಆಗಿರಬೇಕು. ನಮ್ಮ ರೈತರ ಮಕ್ಕಳು ಅಥವಾ ಬಡ ಕಾರ್ಮಿಕರ ಮಕ್ಕಳು ಎಲ್ಲರ ಥರ ಅಥವಾ ಕಾನ್ವೆಂಟಿಗೆ ಹೋಗ್ತಾ ಇದ್ದಾರೆ, ನಾವು ಇನ್ನು ಗೌರ್ಮೆಂಟ್ ಶಾಲೆಯಲ್ಲಿ ಇದ್ದೀವಿ, ಅವರಿಗೆ ಆ ಮನೋಭಾವನೆ ಬರಬಾರ್ದು. ಮತ್ತೆ ಪೋಷಕರಲ್ಲೂ ಆ ಮನೋಭಾವನೆ ಬರಬಾರ್ದು. ಅಯ್ಯೋ ನಮ್ಮ ಮಕ್ಕಳು ಅವ್ರ ಥರ ಯಾಕೆ ಆಗ್ತಾ ಇಲ್ಲ, ಅವ್ರನ್ನ ಆ ಥರ ಬಟ್ಟೆ ಹಾಕಿ ಅಥವಾ ಆ ಥರ ಬ್ಯಾಗ್ ಕೊಟ್ಟು ಶಾಲೆಗೆ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೊರಗಿರಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಶಾಲಾ ಪರಿಕರಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದ್ವಿ. ಇದರಲ್ಲಿ ಯಾವುದೇ ತರದ ರಾಜಕೀಯ ಉದ್ದೇಶ ಇಲ್ಲ, ಅವರಿಂದ ನಾವು ರಾಜಕೀಯ ಮಾಡಬೇಕು ಆಗಿಲ್ಲ. ಹಾಗಾಗಿ ನಾವೀಗ ಕೇಳ್ಪಟ್ಟೆ ಯಾವುದೋ ಶಾಲೆಯಲ್ಲೆಲ್ಲ ಕೊಡ್ಲಿಕ್ಕೆ ನಮಗೆ ಯೂನಿಫಾರ್ಮ್ ಕೊಟ್ರೆ ಯಾಕೋ ಪೇರೆಂಟ್ಸ್ ಕರೀತಾ ಇದ್ದಾರೆ, ಯಾಕೆ ಕರಿಬೇಕು ಅವರು ಅಂತ ಹೇಳಿ. ಪೇರೆಂಟ್ಸ್ ಕರೆದಿದ್ದ ಉದ್ದೇಶ ಇಷ್ಟೇನೆ, ನಮಗೆ ಅವರಿಗೆ ಮಕ್ಕಳಿನ ಶಿಕ್ಷಣ ವಂಚಿತರಾಗಿ ಮಾಡಬೇಡಿ, ಅವರಿಗೆ ಏನೇ ಕುಂದುಕೊರತೆ ಇದ್ರು ನಮ್ಮ ಒಕ್ಕೂಟ ಏನಿದೆ ಆ ಶಿಕ್ಷಣದ ಬೆಳಕು ಎಲ್ಲರ ಮನೆಗೂ ತಲುಪಬೇಕು, ಆ ಒಕ್ಕೂಟ ಸಹಾಯ ಮಾಡುತ್ತೆ ಅನ್ನೋದು ಹೇಳೋ ಉದ್ದೇಶ ಒಂದು. ಇತ್ತೀಚಿನ ದಿನದಲ್ಲಿ ಈ ಮಾದಕ ವ್ಯಸನ ಏನಂತ ಜಾಸ್ತಿ ಏನಾಗಿದೆ, ಮುಂಚೆ ಎಲ್ಲ ಸಿಟಿಗಳಲ್ಲಿತ್ತು, ಅದು ಕೇಳ್ಪಡ್ತಿದ್ವಿ, ಯಾವುದೋ ಸೀರಿಯಲ್ಲು ಮೂವಿಲೆಲ್ಲ ನೋಡ್ತಾ ಇದ್ವಿ ನಾವು. ಅದು ಇತ್ತೀಚಿನ ದಿನದಲ್ಲಿ ನಮ್ಮ ಹಳ್ಳಿ ಪ್ರದೇಶಕ್ಕೆ ಬಂದು ಇದಾಗಿದೆ. ಅದು ಕಳವಳಕಾರಿಯಾದ ವಿಚಾರ. ಯಾಕಂದ್ರೆ ನಮ್ಮಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಹೊಂದಿದ ಗ್ರಾಮ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಸದೃಢವಾದ ಆರೋಗ್ಯವಂತ ಶಿಕ್ಷಣವಂತ ಯುವಕರು ಬೇಕು. ಆ ಯುವಕರು ಅದಕ್ಕೆ ಎಲ್ಲಿ ಅಡಿಕ್ಟ್ ಆಗ್ತಾರೋ ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳು ಅದು ತಗೊಂಡ್ರೆ ಯಾವ ಥರ ಮನೆ ಹಾಳಾಗುತ್ತೆ, ಯಾವ ಥರ ಸಂಸಾರ ಹಾಳಾಗುತ್ತೆ, ಯಾವ ಥರ ಕುಟುಂಬದ ನೆಮ್ಮದಿ ಹಾಳಾಗುತ್ತೆ, ಅವ್ರ ಮನಸ್ಸು ಹೇಗೆ ಬದಲಾವಾಗುತ್ತೆ, ಅದೇ ರೀತಿಯಾಗಿ ಅವ್ರಿಗೆ ಏನು ಶಿಕ್ಷೆ ಇದೆ ತಗೊಂಡ್ರೆ ಮಾರೋರಿಗೂ ಯಾವ ಥರ ಶಿಕ್ಷೆ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ಒಂದು ಕೈಪಿಡಿಯನ್ನು ನಾವು ಏನು ಯೂನಿಫಾರ್ಮ್ ಪರಿಕರಗಳು ಕೊಡ್ತಾ ಇದ್ರು ಅದ್ರ ಜೊತೆಗೆ ಇಟ್ಟಿದ್ದೀವಿ. ಅದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ನಾವು ಪೇರೆಂಟ್ಸ್ನ ಕರೆಸಿದ್ವಿ. ಅದು ಬಿಟ್ಟು ಬೇರೆ ಯಾವುದೋ ಉದ್ದೇಶ ಅಥವಾ ನಾವು ಯಾವುದೋ ಬ್ಯಾನರ್ ಅಡಿ ಯಾವುದೇ ಪಕ್ಷ ಅಥವಾ ಇನ್ಯಾವುದೋ ಜಾತಿ ಇದ್ರ ಪ್ರಕಾರ ನಾವು ಯಾವುದೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಲ್ಲ. ಹಾಗಾಗಿ ನಮ್ಮಲ್ಲಿ ನಮ್ಮ ಉದ್ದೇಶ ಇಷ್ಟೇನೆ, ನಮ್ಮ ರೈತರಿಗೆ ಯಾವುದು ತೊಂದರೆ ಆಗಬಾರದು ಅನ್ನೋದಕ್ಕೆ ಒಕ್ಕೂಟ ಸ್ಥಾಪನೆ ಮಾಡಿದ್ದೀವಿ. ನಮ್ಮ ಮಕ್ಕಳು ಶಿಕ್ಷಣವಂತರಾಗಬೇಕು, ಸದೃಢ ಸಮಾಜ ಕಟ್ಟಬೇಕು, ನಮ್ಮ ಮಲೆನಾಡು ಉಳಿಬೇಕು, ನಮ್ಮ ಮಲೆನಾಡಿನ ಮಕ್ಕಳು ಶಿಕ್ಷಣವಂತರಾಗಿ ಅವ್ರ ಕಾಲ ಮೇಲೆ ಅವರೇ ನಿಂತು ಒಂದು ನಮ್ಮ ಮಲೆನಾಡಿನ ನಮ್ಮ ಊರನ್ನ ಬೆಳೆಸ್ಕೊಂಡು ಹೋಗ್ಬೇಕು, ಅದೇ ಅವ್ರ ದೇಶಕ್ಕೆ ಕೊಡುವ ಕೊಡುಗೆ ಅಂತ ಹೇಳಿ ಆ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ನೀವೆಲ್ಲ ಅಭೂತಪೂರ್ವವಾಗಿ ಇಷ್ಟು ಜನ ಸೇರ್ಕೊಂಡಿದ್ದೀರಾ, ನಮಗೆ ಇಷ್ಟು ಸಹಕಾರ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವು ಇನ್ನೂ ಒಳ್ಳೆ ಹೋರಾಟ ಮಾಡೋಣ. ನಮ್ಮ ಒಕ್ಕೂಟದ ಮುಖಾಂತರ ಏನೇ ಸಮಸ್ಯೆ, ರೈತರಿಗೆ ಏನೇ ಸಮಸ್ಯೆ, ಯಾವುದೇ ಹೋರಾಟ ಆಗಿರಲಿ ಆ ಹೋರಾಟವನ್ನು ಮಾಡೋಣ ಅಂತ ಹೇಳ್ತಾ ಅವಕಾಶ ಕೊಡಲಿಕ್ಕೆ ವಂದಿಸುತ್ತಾ ಒಂದೆರಡು ಮಾತನ್ನು ಮುಗಿಸ್ತೀನಿ. ರೈತರ ಹಿತಕ್ಕಾಗಿ, ರೈತರ ಒಗ್ಗಟ್ಟಿಗಾಗಿ ಮತ್ತು ರೈತರ ಅಭಿವೃದ್ಧಿಗಾಗಿ, ರೈತರ ಮಕ್ಕಳ ಏಳಿಗೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ವಿಶ್ವನಾಥ್ ಗದ್ದೆಮನೆ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಗದ್ದೆಮನೆ ವಿಶ್ವನಾಥ್ ಅವರಿಗೆ ಧನ್ಯವಾದಗಳು. ಈಗ ಇವತ್ತಿನ ಈ ಕಾರ್ಯಕ್ರಮ ಇನ್ನೂ ಒಂದು 10 ನಿಮಿಷದಲ್ಲಿ ಮುಗಿಯುತ್ತದೆ, ದಯಮಾಡಿ ಸಹಕರಿಸಬೇಕು. ಈಗ ಮುಂದಿನ ಕಾರ್ಯಕ್ರಮ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಚಾರಿಟಬಲ್ ಟ್ರಸ್ಟಿನ ಗೌರವ ಅಧ್ಯಕ್ಷರು ಶ್ರೀ SN ರಾಮಸ್ವಾಮಿ ಶೆಟ್ಟಿಗದ್ದೆಯವರು 2 ಮಾತನಾಡಬೇಕಾಗಿ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಂತೋಷ್ ಅವರೇ, ನಯನ ಅವರೇ,
ಒಕ್ಕೂಟದ ಅಧ್ಯಕ್ಷರಾದಂಥ ವಿಶ್ವನಾಥ್ ಅವರೇ, ನರೇಂದ್ರ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ, ಎಲ್ಲ ಹಿರಿಯರೇ, ವಿಶೇಷವಾಗಿ ಇವತ್ತಿನ ಈ ಕಚೇರಿಯನ್ನು ಹಿರಿಯರಾದಂಥ ಗೋಪಾಲ್ ಅವರು, ಕಾಡಪ್ಪಣ್ಣ ಅವರು ಹಾಗೂ ಗೋಪಾಲರಾವ್ ಅವರು ಉದ್ಘಾಟನೆ ಮಾಡಿದ್ದಾರೆ. ದಿವಾಕರ್ ಭಟ್ರು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಎಲ್ಲ ಇದರದ ರೂಪುರೇಷೆಗಳನ್ನ ನಯನ್ ಅವರು, ವಿಶ್ವನಾಥ್ ಅವರು ಮಾತಾಡಿದ್ದಾರೆ. ನಮಗೆ ಒಂದು ವಿಶೇಷ ಅಂತಂದರೆ, ಈಗಾಗಲೇ ರೈತ ಒಕ್ಕೂಟ ಸ್ಥಾಪನೆಯಾಗಿ ಒಂದು 8 ತಿಂಗಳಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದೀವಿ. ಈಗ ಇದರಲ್ಲಿ ಕಡುಗೆರೆನಲ್ಲಿ ಆನೆ ತುಳಿತಕ್ಕೊಳಗಾಗಿ ಸತ್ತಾಗ ಬಹಳ ದೊಡ್ಡ ಗಲಾಟೆ ಆಯಿತು. ಕೊನೆಗೆ ನಮ್ಮ ಒಕ್ಕೂಟದ 9 ಜನ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ರು, ನಾನ್ ಬೇಲೆಬಲ್ ವಾರಂಟ್ ಇಶ್ಯೂ ಮಾಡಿದ್ರು. ಕೊನೆಗೆ ವಿಶ್ವನಾಥ್ ಅವರೇ ಅದನ್ನು ಲಾಯರ್ ಇಟ್ಟು ಕೋರ್ಟಲ್ಲಿ ಅವರಿಗೆ ಬೇಲ್ ಕೊಡ್ತಿದ್ದಾರೆ, ಕೇಸ್ ನಡೀತಾ ಇದೆ. ನಮಗೆ ಈ ಥರ ಹೋರಾಟಗಳಾದಾಗಲೂ ನಮ್ಮ ಸಂಘಟನೆ ಬಲಗೊಳ್ತಾ ಹೋಯಿತು. ಇವತ್ತು ಎಲ್ಲಿ ಆನೆ ತುಳಿತಕ್ಕೊಳಗಾದವರು, ಕಾಟ್ಕೋಣಗೆ ಇರ್ತಕ್ಕೊಳಗಾದವರಿಗೆಲ್ಲ ಆರ್ಥಿಕ ಸಹಕಾರವನ್ನು ಕೊಡ್ತಾ ಬಂದರು. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ 2 ಸಾರಿ ಆದೆ, ಗ್ರಾಮ ಪಂಚಾಯತಿ ಮೆಂಬರಿಂದ ನನಗೆ ಸಾಕಿನ ರಾಜಕಾರಣ, ನಾನೀಗ ಚುನಾವಣೆಗೆ ನಿಲ್ಲಲ್ಲ ಅಂತ ಘೋಷಣೆ ಮಾಡಿದ್ದೆ. ಆದರೆ ಗದ್ದೆಮನೆ ವಿಶ್ವನಾಥ್ ಅವರು ಒಳ್ಳೆ ಕಾರ್ಯ ಮಾಡಿದಾಗ ನಮ್ಗೆ ಖುಷಿ ಅನಿಸುತ್ತೆ. ಯಾಕಂದರೆ ನನಗೆ ಇವತ್ತಿನ ಪರಿಚಯ ಹೆಚ್ಚು ಕಡಿಮೆ 1 ವರ್ಷ ಆಗಿದೆ ಅವ್ರ ಪರಿಚಯ. ನಾವು ಈ ನಮ್ಮ ಮಲೆನಾಡು ಗಿಡ್ಡ ಸಂತತಿ ದನ ಗೋವನ್ನು ಅಳಿತಾ ಇದ್ದಾವೆ, ಅದು ಉಳಿಸ್ಬೇಕಂತ ದೃಷ್ಟಿನಲ್ಲಿ ಹರಿಹರಪುರದ ಹತ್ರ ಮೇಲ್ಬೆಳ್ರೆನಲ್ಲಿ ಒಂದು ಗೋಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಆ ಗೋಶಾಲೆ ಪ್ರಾರಂಭ ಮಾಡಿ ಸುಮಾರು ಈಗ 350 ಗೋಗಳಿದ್ದಾವೆ. ಅದನ್ನು ದಾನಿಗಳ ಸಹಕಾರದಿಂದಾನೇ ನಡೆಸ್ತಾ ಇದ್ವಿ. ಆದರೆ ನಮಗೆ ಭಾಳ ಕಷ್ಟ, ತಿಂಗಳಿಗೆ 6.5-7 ಲಕ್ಷ ಹಣ ಬೇಕಾಗ್ತಿತ್ತು, ಅದು ಖರ್ಚು. ಈ ವಿಶ್ವನಾಥ್ ಅವರು ಬಂದು ನೋಡಿ, ಅವ್ರು ಹಿಂದೆ ಬೆಂಗಳೂರಿನಲ್ಲಿ ಲಾಯರ್ ಆಗಿದ್ದಾಗ ಅವರೊಂದು ಗೋಶಾಲೆ ಪ್ರಾರಂಭ ಮಾಡಿದ್ರು. ಆಮೇಲೆ ಸಮಸ್ಯೆ ಆಗಿ ನಿಲ್ಲಿಸಿದ್ರು. ಅವ್ರು ನಮ್ಮ ಗೋಶಾಲೆಗೆ ಬಂದು ನೋಡಿದವರು, ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತೇಳಿ ಪ್ರತಿ ತಿಂಗಳು 1 ಲಕ್ಷ ನಮ್ಮ ಗೋಶಾಲೆಗೆ ಕೊಡ್ತಾ ಇದ್ದಾರೆ. ನಾನು ವಿಶೇಷವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ. ಅಂದರೆ ಈ ರೀತಿಯ ಯಾವುದೇ ಸಂಕಷ್ಟಕ್ಕೊಳಗಾದರೂ, ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಸಾಕಷ್ಟು ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಹಾಗಾಗಿ ಅವರ ಜೊತೆ ನಾವು ರೈತ ಒಕ್ಕೂಟ ಅಂತ ರಚನೆ ಮಾಡ್ಕೊಂಡು ರೈತ ಒಕ್ಕೂಟದ ಸದಸ್ಯರುಗಳು ಅವರಿಗೆ ಜೊತೆಗೆ ನಿಂತಿದ್ದೀವಿ. ಇವತ್ತು ರೈತ ಒಕ್ಕೂಟದಲ್ಲಿ ಸುಮಾರು 100 ಜನ ಯುವಕರು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. 3 ಆಫೀಸ್ಗಳಲ್ಲೂ ಅಲ್ಲದೆ, ನಿಮ್ಗೆ ಒಂದು ಗೊತ್ತಿರಲಿ, ಈಗ ಇವ್ರು ಹೇಳಿದ್ರು 16,300 ಮಕ್ಕಳಿಗೆ ಈ ಸರಿ ಬಟ್ಟೆ ಕೊಡ್ತಾ ಇದ್ದಾರೆ. ಅಂದರೆ 16,300 ಮಕ್ಕಳಿಗೂ ಪ್ರತಿ ಶಾಲೆಗೆ ನಮ್ಮ ಒಕ್ಕೂಟದ ಕಾರ್ಯಕರ್ತರು ಹೋಗಿ ಅವರ ಅಳತೆ ಎಲ್ಲ ತಗೊಂಡು, ಪ್ರತಿ ಮಕ್ಕಳದ್ದು ಅಳತೆ ತಗೊಂಡು ಅವ್ರ ಅಳತೆಗೋಸ್ಕರ ಸರಿಯಾಗಿ ಸ್ಟಿಚ್ ಮಾಡಿಸಿ ವಿತರಣೆ ಮಾಡ್ತಾ ಇದ್ದಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಬರೀ ಶೃಂಗೇರಿ ಕ್ಷೇತ್ರ ಅಲ್ಲ, ಪಕ್ಕದ ತೀರ್ಥಹಳ್ಳಿ ತಾಲೂಕಿನಲ್ಲೂ ಸುಮಾರು 2,000 ಮಕ್ಕಳಿಗೆ ಬಟ್ಟೆ ಪರಿಕರಗಳನ್ನು ಕೊಡ್ತಾ ಇದ್ದಾರೆ. ನಿನ್ನೆ ಇದರಲ್ಲಿ ಹೊನ್ನೆತಾಳ ಶಾಲೆಯಲ್ಲಿ ತುಂಬ ಅದ್ದೂರಿ ಕಾರ್ಯಕ್ರಮ, ಅಲ್ಲಿಯೂ ಮಕ್ಕಳಿಗೆ 2 ವರ್ಷದಿಂದ ಕೊಡ್ತಾ ಇದ್ದಾರೆ. ಈ ರೀತಿ ಅಂದರೆ ಗಡ್ತೂರು ಇರ್ಬೋದು, ಹೊನ್ನೆತಾಳ ಇರ್ಬೋದು, ಚಕ್ಕೋಡ್ಬಾಯಿ, ಈ ಥರ ಸುತ್ತಮುತ್ತ ಯಾಕಂದ್ರೆ ಕೇಳ್ಕೊಂಬರ್ತಾರೆ. ನಾವು ಶಾಲೆ ಮಕ್ಕಳಿಗೆ ಬಟ್ಟೆ ಕೊಡ್ಬೇಕಂತ ಅವರು ಏನು ನಿರ್ಧಾರ ಮಾಡಿದ್ರೆ, ಯಾಕಂದ್ರೆ ಅವರು ಒಬ್ಬರು ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಮಟ್ಟಕ್ಕೆ ಬೆಳೆದವರು ಮಾಡಿದಾಗ ತುಂಬ ಜನ ನನ್ನ ಎದುರುಗಡೆನೂ ಒಂದು ಹಿರಿದಾದವ್ರು ಬಂದರು, ನೀವು ರಾಜಕಾರಣಕ್ಕೆ ಬರೋದಂತಾರೆ, ಮಕ್ಕಳಿಗೆ ಯಾಕೆ ಬಟ್ಟೆ ಕೊಡಕ್ಕೆ ಹೋಗ್ತೀರಿ, ಬೇರೆ ಬೇರೆ ರೀತಿಯಲ್ಲಿ ದಾನ ಧರ್ಮ ಮಾಡಿ, ಅದರಿಂದ ಗೈನ್ ಆಗುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ. ಆದ್ರೆ ಅವ್ರ ಕಲ್ಪನೆ ಸರ್ಕಾರಿ ಶಾಲೆ ಉದ್ಧಾರ ಆಗಬೇಕು, ಸರ್ಕಾರಿ ಶಾಲೆ ಮಕ್ಕಳು ಚೆನ್ನಾಗಿರ್ಬೇಕಂತೇಳಿ ಆ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಕೆಲಸವನ್ನು ಮಾಡ್ಲಿಕ್ಕೆ ಹೊರಟಾಗ ಒಂದಷ್ಟು ಅಡಚಣೆಗಳು ಬಂದವು. ನಮಗೇನು ಸ್ವಲ್ಪ ಸಮಸ್ಯೆ ಆಯಿತು. ನಮ್ಮ ಒಕ್ಕೂಟದ ಕಾರ್ಯಕರ್ತರೆಲ್ಲ ಸೇರಿ ಏನು ತೀರ್ಮಾನ ಮಾಡಿದ್ರೆ, ಭಾಳ ಅಡಚಣೆ ಮಾಡಿದ್ರೆ ಗೋಪಾಲಣ್ಣವ್ರೆ, ಮನೆಗೆ ಹೋಗಿ ಯಾರು ಕೊಡ್ತೀವಿ ನಾವು, ಯಾಕಂದ್ರೆ ಅಳತೆ ತಲುಪ್ತಿ ಆಗಿದೆ, ಮುಖ್ಯ ಆಗಿದೆ. ಮನೆಗಾರು ನಮ್ಮ ಕಾರ್ಯಕರ್ತರು ತಲುಪಿಸ್ತೀವಿ, ಯಾಕಂದ್ರೆ ಮಕ್ಳಿಗೆ ತಲುಪಬೇಕು ಅದು ಅಂತೇಳಿ ಭಾಳ ಅಡಚಣೆಗಳು ಉಂಟು ಮಾಡೋದು. ನಾವು ಕೇಳ್ಕೊಳ್ಳೋದು, ಯಾರೇ ಆಗಲಿ, ಯಾವುದೇ ಪಕ್ಷ ಇರಲಿ, ಯಾವುದೇ ಜಾತಿ ಇರಲಿ, ಇವರು ವಿಶ್ವನಾಥ್ ಅವ್ರು ಕೊಟ್ಟಿದ್ದನ್ನ ಯಾವ ಜಾತಿ, ಯಾವ ಪಕ್ಷ, ಯಾವ ಧರ್ಮ ಅಂತ ನೋಡಿಲ್ಲ. ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಬಡ ಮಕ್ಕಳು, ಮಧ್ಯಮ ವರ್ಗದವರು, ಕೂಲಿ ಕಾರ್ಮಿಕರು ಮಕ್ಕಳೇ ಹೋದ್ರು. ಅಂಥವರಿಗೆ ಕೊಟ್ಟೋದಕ್ಕೂ ಅಡ್ಡಗಾಲ ಹಾಕುವಂಥ ಕೆಲಸವನ್ನು ಆಯಿತು. ರೈತ ಒಕ್ಕೂಟದ ಕಾರ್ಯಕ್ರಮಗಳಿಗೂ ಕೆಲವಷ್ಟು ಅಡ್ಡಗಾಲ ಹಾಕೋ ಕೆಲಸ ಆಯಿತು. ಆದರೆ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ, ಅವ್ರ ಜೊತೆಗೆ ನಿಂತಿದ್ದೀವಿ ನಾವು. ಯಾಕಂದರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಅವ್ರ ಜೊತೆಗೆ ಯಾರ್ಯಾರು ಹೋಗ್ತಾರೋ ಅವರಿಗೆಲ್ಲ ಅಪವಾದಗಳು ಭಾಳ ಬೇಗ. ಇವತ್ತಿನ ಸಮಾಜದಲ್ಲಿ ಏನಂತ ಹೇಳಿದ್ರೆ, ಏನೋ ಮಾಡೋಕ್ಕಾಗದೆ ಅವ್ರ ಮೇಲೆ ಒಂದು ಪುಕ್ಷಾಟ ಅಪವಾದ ಹೊರಿಸ್ಬಿಟ್ರೆ ಸಾಕು ಅಂತೇಳಿ. ಈ ರೀತಿ ಅಪವಾದಗಳು ಬಂದರೂ ನಾವೇನು ಹೆದರಲಿಲ್ಲ.
ನಾವು ಅವ್ರ ಜೊತೆಗೆ ನಿಂತಿದ್ದೀವಿ, ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಮಾಡಿ ನಿಮ್ಮ ಜೊತೆಗೆ ನಿಲ್ತೀವಿ ಅಂತೇಳಿ ನಿಂತಿದ್ದೀವಿ. ನಮ್ಮ ಒಕ್ಕೂಟದ ಎಲ್ಲ ಸದಸ್ಯಗಳು ಇಡೀ 3 ತಾಲೂಕುಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಒಕ್ಕೂಟ ನಿಧಾನವಾಗಿ ಹಂತವಾಗಿ ಮೊನ್ನೆ ಜೈಪುರದಲ್ಲಿ ಕಾಡ್ಕೊಂಡು ಸತ್ತಾಗಲೂ ನಾವು ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ವಿ. ಈ ರೀತಿ ಇದರಲ್ಲಿ NR ಪುರದಲ್ಲಿ ಮೊನ್ನೆ ಆನೆ ಬಂದಾಗಲೂ ಮೊನ್ನೆ DF ಅವ್ರ ಭೇಟಿಯಾಗಿ ಅವ್ರ ಹತ್ರ ಚರ್ಚೆ ಮಾಡಿ ಯಾವ ರೀತಿಯಲ್ಲಿ ಮುಂದೆ ಇದನ್ನು ಕಂಟ್ರೋಲ್ ಮಾಡ್ತೀರಾ ಅನ್ನೋ ಬಗ್ಗೆ ಚರ್ಚೆ ಮಾಡಿ ಒಂದಷ್ಟು ರೈತ ಪರವಾದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಜೊತೆಗೆ ಇವ್ರದ್ದು ಸಾಮಾಜಿಕ ಏನು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅದಕ್ಕೂ ನಾವು ಬೆಂಗಾವಲಾಗಿ ನಾವು ಒಕ್ಕೂಟದ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಜನ ಹಿರಿದಾದವ್ರು ಬಂದಿದ್ದೀವಿ. ಇಲ್ಲಿ ಈ ಸಮಾಜದಲ್ಲಿ ಸಮಾಜ ನಮ್ಗೆ ಎಲ್ಲದನ್ನು ಕೊಡುತ್ತೆ. ಆದ್ರೆ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಕೇಳಿದ್ರೆ 0. ಎಲ್ಲ ನಾವು ಸ್ವಾರ್ಥಿ ಬರ್ತಾ ಎಲ್ಲ ಸ್ವಾರ್ಥಿಗಳಾಗ್ತಾ ಇದೀವಿ. ಅಟ್ಲೀಸ್ಟ್ ನಮ್ಮ ಹತ್ರ ಆಗದೇ ಇದ್ರೆ ವಿಶ್ವನಾಥ್ ಅಂತವ್ರು ಬಂದಾಗ ಅವ್ರ ಜೊತೆ ನಾವು ಕೈ ಜೋಡಿಸೋಣ. ಉಳ್ಳವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ, ಕಾಲೇ ಕಂಬ ದೇವೇ ದೇಗುಲ ಸಿರವೇ ಹೊನ್ನ ಕಳಿಸವಯ್ಯ ಅಂತ. ನಮ್ಮ ಹತ್ರ ಅಷ್ಟೆಲ್ಲ ದಾನ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಆದ್ರೆ ಅವ್ರು ಮಾಡುವಂತ ಕಾರ್ಯದಲ್ಲಿ ನಾವು ಕೈ ಜೋಡಿಸೋಣ, ಒಟ್ಟಾಗಿ ಈ ರೈತ ಸಂಘಟನೆಯನ್ನು ಬಲಗೊಳಿಸೋಣ. ಇನ್ನೊಂದು ಅವತ್ತೇ ಅವರು ಅನೌನ್ಸ್ ಮಾಡಿದ್ರು, ಇಲ್ಲಿ ನಾವೇನು ರೈತ ಒಕ್ಕೂಟದ ಕಚೇರಿ ಮಾಡಿದ್ದೀವಿ, ಇಲ್ಲಿ ಬರೀ ರೈತ ಒಕ್ಕೂಟ ಅಲ್ಲದೆ ಬೇರೆ ಯಾವುದೇ ಸಂಘಟನೆಯವರು ಬಂದ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಅದು ಮುಕ್ತವಾಗಿ ಅವಕಾಶ ಮಾಡ್ಕೊಡ್ತೀವಿ ಅಂತ ಕಳೆದ ಸಾರಿ ನಾವು ಅನೌನ್ಸ್ ಮಾಡಿದ್ದಾರೆ. ಇಲ್ಲಿ ಬೇರೆ ಬೇರೆ ರೈತ ಸಂಘಟನೆಗಳಿದ್ದಾವೆ, ಬೇರೆ ಬೇರೆ ಸಂಘ ಸಂಸ್ಥೆಗಳಿದ್ದಾರೆ. ಅವ್ರು ಯಾರ್ಯಾರು ಈ ಕಚೇರಿಯನ್ನು ಬೇಕಾದಾಗ ಉಪಯೋಗಿಸಬಹುದು, ಅದಕ್ಕೆ ಯಾರು ಅಡ್ಡಿಪಡಿಸಲ್ಲ. ನಮ್ಮ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು ಮತ್ತೆ ಜಿಲ್ಲಾ ಕ್ಷೇತ್ರ ಉಪಾಧ್ಯಕ್ಷರು ಇದ್ದಾರೆ ಸಮ್ಮುಖದಲ್ಲಿ. ಅವತ್ತು ವಿಶ್ವನಾಥ್ ಅವರು ಅನೌನ್ಸ್ ಮಾಡಿದ್ದಾರೆ. ಅದರಿಂದ ಈ ಕಚೇರಿಯನ್ನ ಸದುಪಯೋಗ ಪಡಿಸ್ಕೊಳ್ಳಿ. ರೈತರಿಗೆ ಯಾವುದೇ ಸಮಸ್ಯೆ ಇದ್ರು ನಮ್ಮ ಸಚಿನ್ ಗುಬ್ಗೋಡು ಇವರು ಇರ್ತಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಆಫೀಸಲ್ಲಿ ಇರ್ತಾರೆ. ಯಾವ್ದಾದ್ರು ಅಪ್ಲಿಕೇಶನ್ ಟೈಪ್ ಇರ್ಬೋದು, ಏನ್ ಕೆಲಸ ಇದ್ರು ಅವರು ಮಾಡ್ಕೊಡ್ತಾರೆ. ವಾಲಂಟಿಯರ್ ಆಗಿ ಕೆಲಸವನ್ನು ಮಾಡ್ತಾರೆ. ಎಲ್ಲ ಒಟ್ಟಾಗಿ ಈ ಒಕ್ಕೂಟದ ಕಚೇರಿಯನ್ನ ಸದುಪಯೋಗ ಪಡಿಸ್ಕೊಳ್ಳೋಣ. ವಿಶ್ವನಾಥ್ ಅವರ ಕಾರ್ಯದಲ್ಲಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ SM ರಾಮಸ್ವಾಮಿ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ 2 ಮಾತನಾಡಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಅಧ್ಯಕ್ಷರ ಭಾಷಣ ಶೃಂಗೇರಿ ರೈತ ಒಕ್ಕೂಟದ ಅಧ್ಯಕ್ಷರಾಗಿರ್ತಕ್ಕಂಥ DC ಶಂಕರಪ್ಪ ಗೇರ್ಬೆಟ್ ಇವರು 2 ಮಾತನಾಡಬೇಕು. ರೈತ ಒಕ್ಕೂಟ ಕಚೇರಿಯ ಉದ್ಘಾಟನೆ ಮಾಡಿರ್ತಕ್ಕಂಥ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷರಾದ ವಿಶ್ವನಾಥ್ ಅವರೇ, ಗೌರವಾಧ್ಯಕ್ಷರಾದ ರಾಮಸ್ವಾಮಿ ಅವರೇ, ನಯನ್ ಅವರೇ, ನರೇಂದ್ರ ಅವರೇ, ಹಾಗೂ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರೇ ಹಾಗೂ ಮೀಡಿಯಾದವರೇ, ಶಾಲಾ ಪೋಷಕರೇ, ಮಕ್ಕಳೇ, ಈ ಕಾರ್ಯಕ್ರಮ ನಾವು ಏನು ಮಾಡಬೇಕಿತ್ತು, ಏನು ಹೇಳಬೇಕಿತ್ತು ಅದನ್ನೆಲ್ಲದನ್ನು ವಿಶ್ವನಾಥ್ ಮತ್ತು ರಾಮಸ್ವಾಮಿ ಅವರು ಹೇಳಿದ್ದಾರೆ. ವಿಶ್ವನಾಥ್ ಅವರು ಇಲ್ಲಿಯ ರೈತರ ಸಮಸ್ಯೆಗೆ ಮುಂದೇನಾಗುತ್ತೆ, ಇಲ್ಲಿ ನಾವು ಬದುಕಟ್ಟೋದು ಕಷ್ಟ ಇದೆ, ಅದಕ್ಕೆ ನನ್ನಿಂದ ಏನು ಸಹಾಯ ಆಗ್ಬೇಕಂತಕ್ಕಂಥದ್ದನ್ನ ವಿವರವಾಗಿ ಹೇಳಿದ್ದಾರೆ. ಮುಂದಿನ 1 ವಾರದ ನಂತರದಲ್ಲಿ ಇಲ್ಲಿ ಆಫೀಸು ಸಂಪೂರ್ಣ ಬ್ಲಡ್ಜ್ ಆಗುತ್ತೆ. ಆ ನಂತರದಲ್ಲಿ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ರೈತ ಸಂಘಟನೆಗಳು ಮತ್ತು ಇಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ರೈತರು ಈ ಕಚೇರಿಯ ಉಪಯೋಗವನ್ನು ಪಡಿಬೇಕು. ಹಾಗೂ ನ್ಯಾಯಾಲಯದಲ್ಲಿ ನ್ಯಾಯಾಲಯಕ್ಕೆ ಹೋಗ್ತಕ್ಕಂಥ ಸಮಸ್ಯೆ ಬಂದಾಗಲೂ ಸಹ ಅದರೆಲ್ಲ ಖರ್ಚು ವೆಚ್ಚಗಳನ್ನ ನಾನು ನನ್ನ ಟ್ರಸ್ಟ್ನಿಂದ ಬರ್ತೀನಿ ಅಂತಕ್ಕಂಥ ಒಂದು ಭರವಸೆ ಸರ್ ಅವರು ಕೊಟ್ಟಿದ್ದಾರೆ. ಹಾಗೆಯೇ ಅವರ ಈಗ 3 ಕ್ಷೇತ್ರ ಏನು ಹೇಳಿದ್ರು, ಶಿಕ್ಷಣ, ಆರೋಗ್ಯ ಮತ್ತು ರೈತರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಕ್ಷೇತ್ರಗಳಲ್ಲಿ ನಾವೆಲ್ಲರೂ ಅವರ ಉದಾರತೆಯನ್ನು ನಾವು ಉಪಯೋಗಿಸ್ಕೊಳ್ಳೋಣ. ನಾನಂತೂ ಅಂದ್ಕೊಂಡಿದ್ದೀನಿ, ನಾನು ವಿಶ್ವನಾಥ್ ರಾಮಸ್ವಾಮಣ್ಣ 1 ವರ್ಷ ಅಂದರು. ನಾನು ಇತ್ತೀಚೆಗೆ ಅವ್ರ ಹತ್ರ ಹೋಗಿದ್ದು, ಒಂದಿನ ನಮ್ಮ ಲಯನ್ಸ್ ಮಿತ್ರರೆಲ್ಲ ಅವ್ರು ಮಾತಾಡ್ತಾನೆ ಅಂತ ಪಕ್ಷ ಹೋದ್ರು. ಅಲ್ಲಿ ರಾಮಸ್ವಾಮಣ್ಣ ವಿಶ್ವನಾಥ್ ಅವರು ನೀವೇನೋ ಮಾಡಿ ನಿಮ್ಗೆ ಬೇರೆ ರೀತಿಯಲ್ಲಿ ನಾವು ಸಹಾಯ ಮಾಡಿದ್ರೆ ನೀವು ಶೃಂಗೇರಿನಲ್ಲಿ ನಮ್ಮ ಸಂಘಟನೆಯನ್ನು ಮುಂದಾಡ್ಸ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ಅಲ್ಲಿ ಆಫೀಸ್ ಒಳಗೆ ಹೇಳಿದ್ರು. ಅಲ್ಲೇ ಯೋಚನೆ ಮಾಡಿದ್ರು ಅವ್ರ ಉದ್ದೇಶ ಏನಿದೆ, ನಾವು ಇಂಥ ಒಳ್ಳೆ ಸಂಘಟನೆಯನ್ನು ಅವ್ರ ಜೊತೆ ಕೈ ಜೋಡಿಸಿದ್ರೆ ನಮ್ಮ ಶೃಂಗೇರಿ ತಾಲೂಕಿನ ರೈತರಿಗೆ ಮತ್ತು ಇಲ್ಲಿ ಕೂಲಿ ಕಾರ್ಮಿಕರಿಗೆ ಈ ಪರಿಸರಕ್ಕೆ ಸಂಬಂಧಪಟ್ಟ ESG ಹೇಳಿದ್ರು, ಕಸ್ತೂರಿ ರಂಗನ್ನು, ಇಂಥ ಅನೇಕ ಸಮಸ್ಯೆಗಳು ಈ ಮಲೆನಾಡಿಗೆ ಬರ್ತಿರ್ತಕ್ಕಂಥ ಈ ಕಷ್ಟದ ದಿನಗಳಲ್ಲಿ ಆ ರೀತಿ ಸಹಾಯ ಮಾಡೋರನ್ನ ನಾವು ಇಲ್ಲಿ ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗೂ ಮತ್ತು ಅವರು ಮತ್ತೊಂದು ದಿನ ನೀವು ಇದೆಲ್ಲ ಮಾಡ್ತಾ ಇದ್ದೀರಲ್ಲ, ಏನು ಉದ್ದೇಶ ನಿಮ್ದು ಅಂತಕ್ಕಂಥದ್ದನ್ನ ನಾವು ಕೇಳಿದಾಗ ಅವ್ರು ಹೇಳಿದ್ರು, ನಾನು ಬೆಂಗಳೂರು ಸುತ್ತಮುತ್ತ ಈ ಥರ ಸರ್ವಿಸ್ ಮಾಡ್ತಿದ್ದೆ,
ತೀರ್ಥಹಳ್ಳಿ ತಾಲೂಕಲ್ಲಿ ಮಾಡ್ತಿದ್ದೆ, ಬೇರೆ ಬೇರೆ ಕಡೆ ಮಾಡ್ತಿದ್ದೆ. ಬೆಂಗಳೂರಿನಲ್ಲಿ ನನ್ನಂತೂ ಇಂಥದ್ದು ಮಾಡಿದ್ರೆ ಯಾರಿಗೆ ಗೊತ್ತಾಗತ್ತೆ ಇದೆಲ್ಲ ಯಾವ ಲೆಕ್ಕದ್ದು, ನಮಗೆ ಬೆಂಗಳೂರಿನಲ್ಲಿ ಅವರಿಗೆಲ್ಲ ಗೊತ್ತೇ ಆಗಲ್ಲ. ಹಾಗಾಗಿ ನನ್ನೂರಿನಲ್ಲಿ ಮಾಡ್ಬೇಕಂಥದ್ದು ಎಲ್ಲ ಸಲಹೆ ಮೇರೆಗೆ ಮಾಡ್ತಾ ಇದ್ದೀನಿ. ಹಾಗಾಗಿ ಇದಕ್ಕೆ ನಿಮ್ಮ ಸಹಾಯ ಇರಲಿ ಅಂತ. ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಹೇಗೆ, ಎಲ್ಲರೂ ದುಡಿತಾರೆ, ಖರ್ಚು ಮಾಡ್ತಾರೆ, ನಿಮ್ಮದು ಏನು ಕತೆ ಅಂತಕ್ಕಂಥದ್ದನ್ನ ಕೇಳಿದಾಗ ನನ್ನ ದುಡಿಮೆನಲ್ಲಿ 15ರಿಂದ 20% ನಾನು ಇಂಥ ಸೇವೆಗೆ ಉದ್ದೇಶ ಇಟ್ಕೊಂಡು ನಾನು ಖರ್ಚು ಮಾಡ್ತಿದ್ದೀನಿ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಬೇಡಿ, ನೀವು ಮುಂದುವರಿಸಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ. ಅವರಿಗೆ ಮತ್ತು ಇಲ್ಲಿ ರಾಮಸಮ್ಮಣ್ಣವರಿಗೆ, ವಿಶ್ವನಾಥ್ ಅವರಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಗಿಸ್ತೇವೆ. ಕ್ಷೇತ್ರ ರೈತ ಒಕ್ಕೂಟದ ಎಲ್ಲ ವಿಚಾರಗಳ ಬಗ್ಗೆ ಸಾಕಷ್ಟು ಮನವರಿಕೆಯನ್ನು ಮಾಡಿದ್ದೀರಿ. ಈ ಕಾರ್ಯಕ್ರಮದ ಒಕ್ಕೂಟದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತ ಮಿತ್ರರಿಗೆ ಈ ಒಂದು ಉದ್ದೇಶವನ್ನು ಸವಿವರವಾಗಿ ತಿಳಿಸಿದ್ದೀರಿ. ಹಾಗಾಗಿ ನಿಮಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಎಲ್ಲ ಅತಿಥಿ ಅಭ್ಯಾಗತರಿಗೆ ವಂದನೆ ಸಲ್ಲಿಸಲಿಕ್ಕೆ ನಮ್ಮ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ನರೇಂದ್ರ ಹೆಗಡೆ ಅವರು ವೇದಿಕೆಗೆ ಬರಲಿದ್ದಾರೆ. ಶ್ರೀ ಶಾರದಾ ಗುರುಭ್ಯೋ ನಮಃ. ಇವತ್ತು ಶೃಂಗೇರಿಯಲ್ಲಿ ಒಂದು ರೈತ ಒಕ್ಕೂಟದ ಘಟಕವನ್ನು ಆಫೀಸನ್ನು ಉದ್ಘಾಟನೆ ಮಾಡಿದ್ವಿ. ಅದು ಎಲ್ಲ ರೈತರ ಪರವಾಗಿ ನಮಗೂ ಈ ಕ್ಷೇತ್ರದಲ್ಲಿ ಕಾರ್ಯಾಧ್ಯಕ್ಷನಾಗಿ ನಾನು ಸರ್ವಿಸ್ ಮಾಡಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಎಲ್ಲ ಈ ಕರೆಯುವಾಗ ನಮಗೆ ತುಂಬ ನಾವು ಪಕ್ಷಾತೀತವಾಗಿ ಕರೀತೀವಿ, ಯಾವ ಆ ಪಕ್ಷ ಈ ಪಕ್ಷ ಆಗಿರೋದು. ಬಟ್ ಆದರೆ ಒಂದಷ್ಟು ಕಡೆ ಅದಕ್ಕೆ ಅಡ್ಡಗಾಲಗಳು ಬಂದು, ಆದರೆ ರೈತರು ಇದು ಯಾವುದನ್ನು ಮನಗಾಣದೆ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನೀವೆಲ್ಲ ಒಮ್ಮನಸ್ಸಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮಗೆ ಈ ಸಂದರ್ಭದಲ್ಲಿ ನಾನು ನನ್ನ ವೈಯಕ್ತಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ತಾಲೂಕು ರೈತ ಒಕ್ಕೂಟದ ಅಧ್ಯಕ್ಷರಾದಂಥ ಗೀರ್ಬಾಯಿ ಶಂಕರಪ್ಪಣ್ಣವರಿಗೆ ಈ ಸಂದರ್ಭದಲ್ಲಿ ಒಕ್ಕೂಟದ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾರೆ. ಹಾಗೆ ನಮ್ಮ ಈ ಇದೊಂದು ವ್ಯವಸ್ಥೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಸ್ವಾರ್ಥವಾಗಿ ನಡೆಸತಕ್ಕಂಥ ವಿಶ್ವನಾಥ್ ಗದ್ದೆಮನೆಯವರು ಇದನ್ನು ಎಲ್ಲ ಖರ್ಚು ವೆಚ್ಚಗಳಿರ್ಬೋದು, ಇಲ್ಲಿ ರೈತರಿಗೆ ಅನುಕೂಲ ಆಗಬೇಕು ಅನ್ನೋ ಮನಸ್ಥಿತಿ ಇರ್ಬೋದು, ಅವರು ಮನಸ್ಥಿತಿಗೂ ನಾವು ಈ ಸಂದರ್ಭದಲ್ಲಿ ಶೃಂಗೇರಿ ಜನತೆ ಆಭಾರಿಯಾಗಿದ್ದೇವೆ. ನಿಮಗೂ ಸಹಿತ ಈ ಸಭೆಗೆ ವಂದನೆಗಳನ್ನ. ಹಾಗೆ ನಮ್ಮ ನಾಯಕರು ರಾಮಸ್ವಾಮಣ್ಣ ಮೊದಲಿಂದನೂ ನಾವೆಲ್ಲ ಒಡನಾಡಿಗಳು, ಅಂದರೆ ರಾಜಕಾರಣದ ಕ್ಷೇತ್ರದಲ್ಲಿ ಒಡನಾಡಿಗಳಾಗಿದ್ವಿ, ಈಗ ರೈತ ಕ್ಷೇತ್ರದಲ್ಲಿ ಒಡನಾಡಿಗಳಾಗಿದ್ದೀವಿ. ಅವರು ಸಹಿತ ಈ ಸಂದರ್ಭದಲ್ಲಿ ನಮಗೆಲ್ಲ ಮಾರ್ಗದರ್ಶನ ಹೇಳ್ತಿರ್ತಾರೆ. ಒಳ್ಳೆ ಸಂಘಟನೆ ಮಾಡಿ ಶಿವಮೊಗ್ಗದಲ್ಲಿ ರೈತರ ಪರವಾಗಿ ಒಂದು ಕಾರ್ಯಕ್ರಮ ಮಾಡಿ ಇದು ಆಫೀಸ್ ನಾವು ನೋಡೋಕೆ ಬಂದಾಗ ಅವತ್ತೇ ಹೇಳಿದರು, ಯಾವ ಸಂಘಟನೆಗಳು ರೈತ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾವ ಸಂಘಟನೆಗಳು ವಿಶ್ವನಾಥ್ ಮತ್ತು ರಾಮಸ್ವಾಮಿನವರು ಓಪನ್ ಆಗಿ ಹೇಳಿದರು, ಯಾರಿಗೂ ಎಲ್ಲರಿಗೂ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳಿ ಅವತ್ತು ಹೇಳಿದರು. ಹಾಗಾಗಿ ಅವರಿಗೂ ಈ ಸಂದರ್ಭದಲ್ಲಿ ಶೃಂಗೇರಿ ಕ್ಷೇತ್ರದ ರೈತ ಒಕ್ಕೂಟದ ಪರವಾಗಿ ಹಾಗೂ ಇಲ್ಲಿಯ ರೈತರ ಪರವಾಗಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕ್ಷೇತ್ರ ರೈತ ಒಕ್ಕೂಟದ ಉಪಾಧ್ಯಕ್ಷರಾದಂಥ ಎಸ್ ನಯನವರು ಸಹಿತ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಪ್ರಾಸ್ತಾವಿಕವಾಗಿ ಏನು ಆಗು ಹೋಗುಗಳು ಈ ಕ್ಷೇತ್ರದಲ್ಲಿ ನಡೀತಾ ಇದೆ, ಅಂದರೆ ಮನಸ್ಥಿತಿಗಳು, ಒಬ್ಬೊಬ್ಬರ ಮನಸ್ಥಿತಿ ಏನಿದೆ, ಹಾಗೆ ಈ ಮನಸ್ಥಿತಿಗಳು ಮುಂದಿನ ದಿನಗಳ ಬದಲಾಗಲಿ, ಕ್ಷೇತ್ರ ರೈತ ಒಕ್ಕೂಟ ಇನ್ನೂ ಯಶಸ್ವಿಯಾಗಿ ಕೈ ಜೋಡಿಸ್ಕೊಂಡು ರೈತರ ಪರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಸಂದರ್ಭಗಳು ಇನ್ನು ಚೆನ್ನಾಗಿ ನಡ್ಕೊಂಡು ಹೋಗಲಿ ಅನ್ನುವಂಥದ್ದು ಪ್ರಾಸ್ತಾವಿಕವಾಗಿ ಅವರು ಮನವಿಗಳನ್ನ ಸಲ್ಲಿಸಿದರು. ಹಾಗೆ ಒಕ್ಕೂಟದ ಪರವಾಗಿ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾರೆ. ಹಾಗೆ ಕ್ಷೇತ್ರ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಶ್ರಮಿಸಿದ್ದಾರೆ. ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ನಮ್ಮ ಮುಖಂಡರಾಗಿರ್ತಕ್ಕಂಥ ಗೋಪಾಲಣ್ಣ ಇದ್ದಾರೆ, ಕಳಪಣ್ಣ ಇದ್ದಾರೆ, ಮತ್ತೆಲ್ಲ ಹೆಸರು ಹೇಳ್ತಾ ಹೋದರೆ ತುಂಬ ಹೆಸರಿದೆ. ಹಾಗಾಗಿ ಯಾರ್ದಾದ್ರು ಹೆಸರು ಬಿಟ್ಟಿದ್ರು ಸಹಿತ ಯಾರು ಮನಸ್ಸಿಗೆ ಬೇರೆ ಅಪಾರ್ಥವನ್ನು ಕಲ್ಪಿಸ್ಕೊಳ್ಳದೆ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಮಾಧ್ಯಮ ಮಿತ್ರರಿಗೂ ಈ ಸಂದರ್ಭದಲ್ಲಿ ಬಂದಿದ್ದಾರೆ, ಅವರಿಗೂ ಸಹಿತ ವಂದನೆಗಳನ್ನು ಸಲ್ಲಿಸ್ತಾ, ಶಾಲೆಯ STMC ಮತ್ತು ಶಿಕ್ಷಕರು ಮತ್ತು ಮಕ್ಕಳು ಈ ಸಂದರ್ಭದಲ್ಲಿ ಇವತ್ತು ಇದು ಸಾಂಕೇತಿಕವಾಗಿ ನಾವು 2 ಶಾಲೆಯ ಮಕ್ಕಳಿಗೆ ಸಮವಸ್ತ್ರವನ್ನು ಮತ್ತು ಸೂಟುಗಳನ್ನ ವಿತರಿಸುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ.
ಆ ಮಕ್ಕಳಿಗೂ ಸಹಿತ ಈ ಸಂದರ್ಭದಲ್ಲಿ ನಾನು ಈ ಕ್ಷೇತ್ರ ರೈತ ಒಕ್ಕೂಟದ ಪರವಾಗಿ ವಂದನೆಗಳನ್ನು ತಿಳಿಸ್ತಾ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಹಾಗೆ ಈ ಸಂದರ್ಭದಲ್ಲಿ ನಮಗೆ ಪ್ರಾರ್ಥನೆ ಮತ್ತು ನಾಡಗೀತೆ ಹಾಡಿರ್ತಕ್ಕಂಥ ರೈತಗೀತೆಯನ್ನು ಹಾಡಿರ್ತಕ್ಕಂಥ ರಾಘವೇಂದ್ರ ಸರ್ಗೂ ನಾನು ಈ ಸಂದರ್ಭದಲ್ಲಿ ವಂದನೆಗಳು ಸಲ್ಲಿಸ್ತಾ ಸ್ಥಳಾವಕಾಶಕ್ಕೆ ನಮಗೆ ಬಾಡಿಗೆ ಕೊಟ್ಟಿದ್ದಾರೆ ನಮ್ಮ ಓನರ್, ಅವರಿಗೂ ಸಹಿತ ಶಿವಕುಮಾರ್ ವೆದರ್ ಎಂಟರ್ಪ್ರೈಸ್ ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಎಲ್ಲರೂ ಸಣ್ಣಕ್ಕೆ ಲೈಟಾಗಿ ಟಿಫನ್ ಅರೇಂಜ್ ಮಾಡಿದ್ದೀವಿ, ತಾವೆಲ್ಲ ಟಿಫನ್ ತಗೊಂಡು ಹೋಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ ಈಗ ಎದುರುಗಡೆ ಮಕ್ಕಳಿಗೆ ಸೆನ್ಸಿಟಿವ್ ಝೋನ್ ಅಂತ ಏನು ಮಾಡಿದ್ದಾರೆ, ಅಲ್ಲಿ ಏನು ಅಬ್ಜೆಕ್ಷನ್ ಹಾಕಬೇಕು ಮತ್ತು ತಾಲೂಕು ಆಫೀಸಲ್ಲಿ ಯಾವುದೇ ಥರ ಕುಂದುಕೊರತೆ ಅವರು ರೈತರು ಅನುಭವಿಸ್ತಿದ್ದಾರೆ, ಅದ್ರ ಬಗ್ಗೆ ನಮ್ಮ ಇಲ್ಲಿ ಬಂದು ಮನವಿ ಕೊಟ್ಟರೆ ನಾವು ಖುದ್ದಾಗಿ ಹೋಗಿ ಅದ್ರ ಬಗ್ಗೆ ನಾವು ಅಲ್ಲಿ ಫಾಲೋ ಅಪ್ ಮಾಡಿ ರೈತರಿಗೆ ಯಾವುದೇ ಸಮಸ್ಯೆ ಆಗದಿದ್ದಂಗೆ ಅವ್ರ ಕೆಲಸನ ಮುಗಿಸಿಕೊಡ್ಲಿಕ್ಕೆ ನಾವು ಸರ್. ಈಗ ಇಕೋ ಸೆನ್ಸಿಟಿವ್ ಝೋನ್ ಅಥವಾ ಈ ಥರದಕ್ಕೆ ಅಬ್ಜೆಕ್ಷನ್ ಹಾಕಲಿಕ್ಕೆ ಅನೇಕ ಜನ ರೈತರಿಗೆ ಗೊತ್ತಿಲ್ಲ, ಯಾಕೆಂದರೆ ತುಂಬ ಹಳ್ಳಿಗಳಲ್ಲಿರೋದ್ರಿಂದ ಹೆಂಗೆ ಅಬ್ಜೆಕ್ಷನ್ ಹಾಕಬೇಕು, ಇಮೇಲ್ ಮೂಲಕ ಆದರೆ ಹೆಂಗೆ ಸಲ್ಲಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಅವರಿಗೆ ಯಾವ ರೀತಿಯಾಗಿ ವಿಚಾರವನ್ನು ತಲುಪಿಸ್ಬೋದು ಸರ್, ಮತ್ತು ಅದನ್ನು ಹೇಗೆ ಇದು ಮಾಡ್ತಾರೆ? ಹೌದು, ಈಗ ನಾವೇನು ಮಾಡಿದ್ದೀವಿ, ಪ್ರತಿ ಗ್ರಾಮಕ್ಕೆ ಭೇಟಿ ಕೊಡಲಿಕ್ಕೆ ನಮ್ಮ ಪದಾಧಿಕಾರಿಗಳು ರೆಡಿ ಇದ್ದಾರೆ. ಅಲ್ಲೋಗಿ ಮನೆಗೆ ಹೋಗಿ ನಿಮ್ಮಲ್ಲಿ ಈ ಥರ ಎಕೋ ಸೆನ್ಸಿಟಿವ್ ಝೋನ್ ಅಂದರೆ ಪರಿಸರ ಸೂಕ್ಷ್ಮ ವಲಯ ಅನ್ನೋದ್ರ ಬಗ್ಗೆ ಅದು ಯಾಕೆ ಆಗಿದೆ, ಅದು ಆದರೆ ಏನು ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅವರಿಗೆ ನಾವು ಅದಕ್ಕೆ ಯಾವ ಥರ ಅಬ್ಜೆಕ್ಷನ್ ಹಾಕಬೇಕು, ಆ ಅಬ್ಜೆಕ್ಷನ್ ಹಾಕಲಿಕ್ಕೆ ಅವರಿಗೆ ಓದಿ ಹೇಳಿ ಅದಾದಮೇಲೆ ಅಬ್ಜೆಕ್ಷನ್ ಅಲ್ಲೇ ಪ್ರಿಪೇರ್ ಮಾಡಿ ಅದನ್ನು ಅವ್ರಿಗೆ ಸಿಗ್ನೇಚರು ಅಥವಾ ತಮ್ಮ ಇಂಪ್ರೆಷನ್ ಏನಿದೆ ಅದನ್ನು ತಗೊಂಡು ನಮ್ಮ ಆಫೀಸಿಗೆ ಬಂದು ಅದನ್ನು ಸ್ಕ್ಯಾನ್ ಮಾಡಿ ಇಮೇಲ್ ಮುಖಾಂತರ ಅದನ್ನು ನಮ್ಮ ಏನು ಅಬ್ಜೆಕ್ಷನ್ ಇದೆ ಅದನ್ನು ಕಳಿಸ್ತೀವಿ. ಸರ್, ಏನಾದರೂ ಸರ್ಕಾರಕ್ಕೆ ರೈತ ಒಕ್ಕೂಟದ ವತಿಯಿಂದ ಸೂಕ್ಷ್ಮ ವಲಯದ ಬಗ್ಗೆ ಏನಾದರೂ ಪ್ರತಿಭಟನೆ ಮಾಡುವಂಥ ಸಾಧ್ಯತೆ ಏನಾದರೂ ಇದೆ ಸರ್? ಅಲ್ಲ, ಅದೇ ನಾವೀಗ ನಮ್ಮ ಮೊದಲನೇ ಮನವಿ ಏನಂತ ಹೇಳಿದ್ರೆ, ಏನು ನೀವು ನಕ್ಷೆ ತಯಾರಿ ಮಾಡಿದ್ದೀರಾ ಮತ್ತು ಏನು ವೈಮಾನಿಕ ಸಮೀಕ್ಷೆ ಮಾಡಿ ನಕ್ಷೆ ತಯಾರಾಗಿದೆ, ಅದರಿಂದ ಯಾವುದೇ ಉಪಯೋಗ ಆಗೋದಿಲ್ಲ, ರೈತರಿಗೆ ಅದರಿಂದ ಸಮಸ್ಯೆ ಆಗ್ತದೆ. ಅಲ್ಲಿ ನೀವು ನಿಜವಾದ ರೈತರು ಎಷ್ಟು ಕೃಷಿ ಮಾಡಿದ್ದಾರೆ, ಎಷ್ಟು ತೋಟಗಳಿದೆ, ಎಷ್ಟು ಅಡಿಕೆ ತೋಟ ಇರ್ಬೋದು ಅಥವಾ ಕಾಫಿ ತೋಟ ಇರ್ಬೋದು, ಇನ್ನಿತರ ಯಾವುದೋ ಕೃಷಿ ಗದ್ದೆ ಇರ್ಬೋದು, ಅದು ಎಲ್ಲದನ್ನು ಎಕೋ ಸೆನ್ಸಿಟಿವ್ ಝೋನಲ್ಲಿ ಸೇರಿದೆ ನಿಮ್ಮ ಇದರಲ್ಲಿ. ಹಾಗಾಗಿ ಸ್ಥಳ ಪರಿಶೀಲನೆ ಮಾಡಿ ಗ್ರಾಮಸ್ಥರ ಜೊತೆ ಚರ್ಚೆ ಮಾಡಿ, ಅದೇ ರೀತಿಯಾಗಿ ಜನಪ್ರತಿನಿಧಿಗಳ ಜೊತೆ ಚರ್ಚೆ ಮಾಡಿ ನೀವು ಆ ಕರಡನ್ನು ಇನ್ನೊಮ್ಮೆ ಮರುಪರಿಶೀಲನೆ ಮಾಡಿ ನೀವು ಅದನ್ನು ರಿಲೀಸ್ ಮಾಡಬೇಕು. ಈಗೇನು 7ನೇ ಕರಡು ಏನು ಕಳಿಸಿದ್ದೀರ ಅದನ್ನು ಮತ್ತೆ ಮರುಪರಿಶೀಲನೆ ಮಾಡಬೇಕು ಅಂತ. ಏನೇ ಕಷ್ಟ ಬಂದರೂ ಕೂಡ ರೈತ ತಾನು ಬಿತ್ತೋದನ್ನು ಬೆಳೆಯೋದನ್ನು ಬಿಡೋದಿಲ್ಲ. ಅದು ಅವನು ಬಿತ್ತೋದು ಬೆಳೆಯೋದು ಅವನ ಸ್ವಂತಕ್ಕಾಗಲ್ಲ, ಇಡೀ ಸಮಾಜಕ್ಕೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಪ್ರಮುಖವಾಗಿ ರೈತರ ಸಂಕಷ್ಟಗಳಲ್ಲಿ ನಾವು ಸ್ಪಂದಿಸಬೇಕನ್ನೋ ದೃಷ್ಟಿನಲ್ಲಿ ಶ್ರೀಯುತ ಗದ್ದೆಮನೆ ವಿಶ್ವನಾಥ್ ಅವರು ಇಡೀ ಕ್ಷೇತ್ರದಲ್ಲಿ ವಿಶೇಷವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಏನು ಅಂತ ಹೇಳಿದ್ರೆ, ರೈತರಿಗೆ ಅನೇಕ ಸಮಸ್ಯೆಗಳು ಬರ್ತದೆ. ನಾವೀಗ ಹೇಳಿದ್ವಿ, ಎಕೋ ಸೆನ್ಸಿಟಿವ್ ಝೋನ್ ಇರ್ಬೋದು, ಕಸ್ತೂರಿ ರಂಗನ್ ವರದಿಯಾಗಿ 470 ಈ ಥರ ವಿಚಾರಗಳು ಬಂದಾಗ ಅವ್ರ ಜೊತೆ ನಿಲ್ಲೋದು,
ಅವರು ಚಿಕ್ಕಮಗಳೂರು, ಬೆಂಗಳೂರು ಇಂಥ ಕಡೆ ಕೋರ್ಟಿಗೆ ಹೋಗಬೇಕು. ಅವರ ಪರವಾಗಿ ನಾವೇ ಇಲ್ಲಿ ವಾದ ಮಾಡಬಹುದು. ಆಮೇಲೆ ಸಾರ್ವಜನಿಕವಾಗಿ ಶೈಕ್ಷಣಿಕ ಇಲಾಖೆಯಲ್ಲಿ ಒಂದಷ್ಟು ಏನು ಸರ್ಕಾರಿ ಶಾಲೆಗಳಲ್ಲಿ ಓದ್ತಾ ಇರುವಂಥ ಮಕ್ಕಳಿಗೆ ಅವರಿಗೆ ಬೇಕಾಗುವಂಥ ಪಠ್ಯ ಪುಸ್ತಕಗಳು, ಶಾಲಾ ಬ್ಯಾಗ್, ಸಮವಸ್ತ್ರ, ಹಾಗೆಯೇ ಟ್ರ್ಯಾಕ್ ಸೂಟ್ಗಳು ಇವೆಲ್ಲವೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಸಿಗೋದಿಲ್ಲ. ಖಾಸಗಿ ಶಾಲೆಗೆ ಪ್ರತಿಸ್ಪರ್ಧೆ ಕೊಡುವ ರೀತಿಯಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳು ಬೆಳೆಯಬೇಕು ಅಂತ ಅವರ ಉದ್ದೇಶ. ಸಾರ್ವಜನಿಕವಾಗಿ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಯಾರಾದರೂ ತೀರಾ ಬಡವರಿದ್ದರೆ ಅವರಿಗೆ ಏನು ಆಸ್ಪತ್ರೆಗಳಿಗೆ ಹೋಗಲಿಕ್ಕೆ ಕಷ್ಟ ಸಾಧ್ಯವಾದ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ವಿಚಾರದಲ್ಲೂ ಕೂಡ ಅನೇಕ ರೀತಿಯ ಸಹಕಾರವನ್ನು ನೀಡಿದ್ದೀವಿ, ನೀಡ್ತಾ ಇದ್ದೀವಿ, ಮುಂದೆ ಕೂಡ ನೀಡ್ತೀವಿ. ಇನ್ನು ಮಾದಕ ವ್ಯಸನದ ಬಗ್ಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆಂದೋಲನವನ್ನು ವಿಶ್ವನಾಥ್ ಅವರ ನೇತೃತ್ವದ ರೈತರು ಇದರಿಂದ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತ ಹೇಳುವುದು ನಮ್ಮ ನಮ್ಮ ಸ್ಕೂಲಿಗೆ ಮಕ್ಕಳಿಗೆ ಫ್ರೀಯಾಗಿ ಬ್ಯಾಗು ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದಾರೆ. ಅದು ನಮ್ಮ ಶಾಲೆಗೆ ತುಂಬ ಉಪಯೋಗ ಆಗ್ತಾ ಇದೆ. ಅದು ಮುಂದಿನ ವರ್ಷನೂ ಇದೇ ಥರ ಕೊಡಲಿ ಅಂತ. ದಾನಂ ಪರಮಭೂಷಣಂ ಎಂಬ ಒಂದು ಮಾತಿನಂತೆ ನಮ್ಮ ಗದ್ದೆ ಮನೆ ವಿಶ್ವನಾಥನವರು ಈ ಮಕ್ಕಳಿಗೆ ಒಳ್ಳೆ ಕ್ವಾಲಿಟಿ ಬ್ಯಾಗು ಹಾಗೂ ಬಟ್ಟೆಯನ್ನು ವಿತರಣೆ ಮಾಡ್ತಿದ್ದಾರೆ. ಇದರಲ್ಲಿ ಅವರು ಯಾವುದೇ ಒಂದು ರಾಜಕೀಯ ಅಂಶಗಳು ಕಂಡುಕೊಂಡಿರುವುದಿಲ್ಲ. ಮಕ್ಕಳಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಈ ಕೆಲಸವನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ. ನಮ್ಮ ಶೃಂಗೇರಿಯಲ್ಲಿ ಇಂತಹ ಕೆಲಸಗಳು ನಡೆಯುವುದು ಭಾರಿ ಒಂದು ಒಳ್ಳೆಯ ಬೆಳವಣಿಗೆ. ಇದೇ ತರ ಮುಂದೆ ನಡೆಸಿಕೊಂಡು ಹೋಗಬೇಕಾಗಿ ಇವರಲ್ಲಿ ಕೇಳಿಕೊಳ್ತೇನೆ.